ಮಧ್ಯಾಹ್ನದ ನಮಸ್ಕಾರ, ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋ-ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತಿನ ನಮ್ಮ ಕಪಲ್ಸ್ ಕಿಚನ್ ಗೆ ಬಂದಿರತಕ್ಕಂತ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಕಿರುತೆರೆಯ ಪ್ರತಿಭಾನ್ವಿತ ನಟಿ, ಮುಗುಳು ನಗೆಯ ರಾಯಭಾರಿ, ವೆರೈಟಿ ಪಾತ್ರಗಳನ್ನ ಸಲೀಸಾಗಿ ಮಾಡಿ ಕನ್ನಡಿಗರ ಮನೆ ಮಗಳಾಗಿರೋ ಹೆಮ್ಮೆಯ ಕನ್ನಡತಿ. ಸೊ ಲೆಟ್ಸ್ ವೆಲ್ಕಮ್ ಸೂಪರ್ ಕ್ವೀನ್ ರಶ್ಮಿ ಪ್ರಭಾಕರ್ ಹಾಗೂ ನಿಖಿಲ್. ಓಕೆ, ವೆಲ್ಕಮ್ ಸರ್. ನಮ್ಮ ಕಪಲ್ಸ್ ಕಿಚನ್ ಗೆ ಇಬ್ರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ಯೂಟೆಸ್ಟ್ ಕಪಲ್. ಓಕೆ, ಒಂದು ಕ್ಯೂಟ್ ಸಾಂಗ್ ಬೇರೆ ಇತ್ತು ನಿಮ್ಗೆ. ಸೂಪರ್ ಕ್ವೀನ್ ವಿನ್ನರ್ ಬೇರೆ, ರಾಜಾ ರಾಣಿ ಅಂತ ಅದು ಬೇರೆ ಹೆಸರು. ನಿಮ್ಗೆ ಹೇಗ ಅನ್ನಿಸ್ತು ನಮ್ಮ ಕಿಚನ್ ಬರ್ತಿದ್ದಂಗೆನೆ? ವಾಟ್ ಯು ಫೀಲ್? ನಾನು ಆಕ್ಚುಲಿ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ನನಗೂ ಅಷ್ಟೇ ಅಪ್ಪ, ನಿನಗೆ ಮಾತ್ರ ಅಲ್ಲ, ನನಗೂ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಯ್ತು. ಯಾಕೆ ನಿಖಿಲ್ ಅವರು ತವ್ರ ಮನೆ ಅಂತ ಹೇಳಿದ್ರು ಅಂತ ನಮ್ಮ ಪ್ರೇಕ್ಷಕರು ಆಶ್ಚರ್ಯ ಪಟ್ಟಿರ್ಬೋದು. ಯಾಕಂದ್ರೆ ನಿಖಿಲ್ ಅವರು ನಮ್ಮ ವಾಹಿನಿಯಲ್ಲೇನೆ 5 ರಿಂದ 6 ವರ್ಷ ಮೇಲ್ಪಟ್ಟಾಗಿ ಇಲ್ಲೇ ಕೆಲಸ ಮಾಡಿದ್ರು. ಸೊ ಇನ್ ಅಂಡ್ ಔಟ್ ಎಲ್ಲ ಟೆಕ್ನಿಕಲ್ ಟೀಮ್, ಆಫೀಸ್ ಟೀಮ್ ಎಲ್ಲಾರ್ಗು ನಿಖಿಲ್ ಅವರ ಪರಿಚಯ ಇದ್ದೇ ಇದೆ. ಹಾಗಾಗಿ ಅವ್ರು ತವ್ರ ಮನೆ ಅಂದ್ರೆ ತಕ್ಷಣ ಇವ್ರು ಬಿಡ್ತಾರ, ನನ್ಗೂ ತವ್ರ ಮನೆ ಅಂತ. ಅಂದ್ರೆ ಅವ್ರು ಮೊದಲನೇ ಕೆಲಸ ಶುರು ಮಾಡಿದ್ದು ZEE ಕನ್ನಡದಲ್ಲಿ, ನಾನು ಮೊದಲನೇ ಧಾರಾವಾಹಿ ಮಾಡಿದ್ದು ZEE ಕನ್ನಡದಲ್ಲೇ. ವೆರಿ ನೈಸ್. ಇವತ್ತು ನಿಮ್ಮ ಶುಭ ವಿವಾಹನ ಸೆಲೆಬ್ರೇಟ್ ಮಾಡೋದೇ ಕಪಲ್ಸ್ ಕಿಚನ್. ಓಕೆನಾ? ನಮ್ಮಲ್ಲಿ ನಾವು ಫಸ್ಟ್ ಕೇಳೋ ಪ್ರಶ್ನೆ ಜಬ್ ವಿ ಮೆಟ್ ಅಂತ. ಜಬ್ ವಿ ಮೆಟ್ ಮೂಮೆಂಟ್ ನಿಮ್ಮಲ್ಲಿ ಯಾವಾಗ ಆಯ್ತು? ಯಾರನ್ನ ಫಸ್ಟ್ ಭೇಟಿ ಮಾಡಿದ್ರಿ? ಎಲ್ಲಿ ಭೇಟಿ ಮಾಡಿದ್ರಿ? ಜಬ್ ವಿ ಮೆಟ್ ಮೂಮೆಂಟ್ ಬಂದು ಶಿವಣ್ಣನ ಒಂದು ಈವೆಂಟ್ ಅಲ್ಲಿ ಆಗಿತ್ತು. ಶಿವಣ್ಣ ಅವ್ರದ್ದು ಟಗರು ಮೂವಿ ರಿಲೀಸ್ ಆಗಿತ್ತು. ಆವಾಗ ಅಲ್ಲಿ ನಾನು ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಓಕೆ, ಅಲ್ಲಿ ಹೋಗಿದ್ದೆ. ಇವರು ಸಹ ಅವ್ರನ್ನ ಫ್ರೆಂಡ್ ನ ಭೇಟಿ ಮಾಡೋದಕ್ಕೆ ಅಲ್ಲಿಗೆ ಬಂದಿದ್ರು. ನನ್ನ ಫ್ರೆಂಡ್ ಆ ಶೋ ಆಂಕರಿಂಗ್ ಮಾಡ್ತಾ ಇದ್ರು. ಸೊ ಅವ್ರನ್ನ ಭೇಟಿ ಆಗ್ಲಿಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಓಕೆ. ಸೊ ಹಾಗಾಗಿ ಅಲ್ಲಿ ಮೊದಲನೇ ಪರಿಚಯ ಅಂತ ಆಗಿತ್ತು. ಮೊದಲನೇ ಮೀಟಿಂಗ್. ಅವ್ರು ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು, ಆರ್ಟಿಸ್ಟ್ ರಶ್ಮಿ ಅಂತ. ಆಮೇಲೆ ಅವ್ರ 3 ಜನದ್ದು ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿದ್ದೆ ನಾನು, ಬಿಕಾಸ್ ಅವರೆಲ್ಲ ಕಾಸ್ಟ್ಯೂಮ್ ಅಲ್ಲಿ ಎಲ್ಲ ಇದ್ರು ಅಂತ. ಅವ್ರ ಕೈಲಿ ಫೋನ್ಗಳಿರ್ಲಿಲ್ಲ, ಸೊ ನನ್ನ ಫೋನಲ್ಲಿ ಕ್ಲಿಕ್ ಮಾಡಿದ್ದು. ಇವರು ಫೋಟೋಸ್ ಕ್ಲಿಕ್ ಮಾಡಿದ್ರು, ಎಲ್ಲ ಆಯ್ತು. ನೆಕ್ಸ್ಟ್ ಡೇ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರು, ತರ ನಾನು ನಿಖಿಲ್ ನೆನ್ನೆ ಮೀಟ್ ಮಾಡಿದ್ನಲ್ಲ ಅಂತ. ಆಮೇಲೆ ನಾನು ನೋಡ್ತೀನಿ, ಸ್ಕ್ರೋಲ್ ಮಾಡ್ತೀನಿ, ನಾನು ಅವ್ರಿಗೆ ಥ್ಯಾಂಕ್ಸ್ ಅಂತೆಲ್ಲ ಕಳ್ಸಿದೀನಿ, ಮೆಸೇಜ್ ಮಾಡಿದೀನಿ. ಏನು ಅಂತಂದ್ರೆ 2 ವರ್ಷದಿಂದ ಅವ್ರು ನನಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದಾರೆ, ನಾನು ಥ್ಯಾಂಕ್ಸ್ ಅಂತ ಬೇರೆ ರಿಪ್ಲೈ ಮಾಡಿದೀನಿ. ಹಂಗಾರೆ ನಿಮ್ದು ಜಬ್ ವಿ ಮೆಟ್ 2 ವರ್ಷ ಹಿಂದೆನೆ ಆಗೋಗಿದೆ. ಜಬ್ ಯು ಮೆಟ್ ಅಷ್ಟೇನೆ, ಜಬ್ ವಿ ಮೆಟ್ ಆಗಿಲ್ಲ. ಹೌದು, ಅಂದ್ರೆ ನನಗೆ ಗೊತ್ತೂ ಇಲ್ಲ ಅವ್ರಿಗೆ ನಾನು ಮೆಸೇಜ್ ಮಾಡಿದೀನಿ. ಇವಾಗ ಕಾಮನ್ ಅಲ್ವಾ, ಯಾರೋ ಒಬ್ರು ಮೆಸೇಜ್ ಮಾಡ್ತಾರೆ ನಮ್ಗೆ ಅಂದ್ರೆ ತುಂಬಾ ಜನ ಮಾಡ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಆರ್ಟಿಸ್ಟ್ ಪ್ರೊಫೈಲ್ ಅಲ್ಲಿ ಇದ್ದೇ ಇರುತ್ತೆ. ನನಗೆ ಫುಲ್ ಶಾಕ್. ಇವ್ರು ಮೆಸೇಜ್ ಬೇರೆ ಮಾಡಿದಾರೆ. ಎದುರುಗಡೆ ಸಿಕ್ಬಿಟ್ರಿ, ನಿಮ್ ಫೋಟೋನು ತಗೊಂಡು ಫೋಟೋ ಒಂದ್ ಕಾರಣ ಮಾಡ್ಕೊಂಡಿದಾರೆ. ಸೀರಿಯಸ್ಲಿ ಇರ್ಬೋದೇನಪ್ಪ. ಸೊ ಅಲ್ಲಿ ಹಾಗೆ ನಮ್ಮ ಜರ್ನಿ, ನಮ್ಮ ಜಬ್ ವಿ ಮೆಟ್ ಇಂದ ನಮ್ಮ ತರ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ಅಂದ್ರೆ ಜೋವಿಯಲ್ ಆಗಿ ಯಾವಾಗ ಶುರು ಆಯ್ತು ನಮ್ಮ ಕಾನ್ವರ್ಸೇಷನ್ ಅಂತಂದ್ರೆ, ಇವರು ನೀವೆಲ್ಲಿರೋದು, ಈ ತರ ಮೀಟ್ ಮಾಡೋಣ, ಲೆಟ್ಸ್ ಮೀಟ್ ಫಾರ್ ಅ ಕಾಫಿ ಅಂತ ಕೇಳಿದ್ರು. ಐ ಮೀನ್ ಅದಕ್ಕಿಂತ ಮುಂಚೆ, ಸ್ವಲ್ಪ ಮುಂಚೆ ಮೇಡಮ್ ನನ್ಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನನ್ನ ಬರ್ಡೇ ಇವತ್ತು ವಿಶ್ ಮಾಡಿಲ್ಲ ನೀವು ಅಂತ, ಅಲ್ಲಿಂದ ಒಂಚೂರು ಮೆಸೇಜ್ ಅಂತ ಶುರುವಾಗಿದ್ದು. ಬಟ್ ನನ್ಗೆ ಇಷ್ಟ ಇರ್ಲಿಲ್ವಲ್ಲ ಮೀಟ್ ಮಾಡೋದಕ್ಕೆಲ್ಲ, ಹೆಂಗಾದ್ರೂ ತಪ್ಪಿಸ್ಕೋಬೇಕು. ಒಂದ್ ವಾರ ಕಾಗೆ ಹರಿಸ್ಬಿಟ್ಟು ಏನ್ ಮಾಡ್ಬಿಟ್ಟಿದೀನಿ, ಕಂಠೀರವ ಅಲ್ಲಿ ಶೂಟಿಂಗ್ ನಡೀತಿದೆ, ನಾನು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದಕ್ಕೆ ಇವರು ಮೆಸೇಜ್, ಏನಮ್ಮ ನಿಮ್ಗೆ US ಅಲ್ಲೂ ಕಂಠೀರವ ಸ್ಟುಡಿಯೋ ಇದೆಯಾ? ಬಹಳ ಚೆನ್ನಾಗಿದೆ. US ಅಲ್ಲಿ ಒಂದು ಕಂಠೀರವ ಸ್ಟುಡಿಯೋ ಇದೆಲ್ಲ, ಬಹಳ ಚೆನ್ನಾಗಿದೆ. ಅಲ್ಲೊಂದು ಕಪಲ್ ಕಿಚನ್ ಇದೆ. ಸೊ ಹಾಗಾಗಿ ನನಗೆ ಗೊತ್ತೇ ಇಲ್ಲ, ಅಯ್ಯೋ ಏಮಾರಿಸ್ಬಿಟ್ಟಿದ್ನಲ್ಲ, ಇವ್ರಿಗೆ ಮೀಟ್ ಮಾಡಬಾರ್ದು ಅಂತ ಏನೋ ಹೇಳಕ್ ಹೋಗಿ ನಾನೇ ಕಂಠೀರವ ಸ್ಟುಡಿಯೋದು ವಿಡಿಯೋ ಮತ್ತೆ ಫೋಟೋಸ್ ಹಾಕಿ ಅಲ್ಲಿ ಸಿಕ್ಕಾಕೊಂಡಿದ್ದೆ. ಸೊ ಅಲ್ಲಿ ಸಿಕ್ಕಾಕೊಂಡಾಗ ಇವ್ರೊಂಚೂರು ಮಾತಾಡಿದಾಗ ಹಂಗೆ ಒಂದು ಫನ್ನಿ ಮೊಮೆಂಟ್ ಕ್ರಿಯೇಟ್ ಆಗಿ ನಾವು ವಿಕುಜೆಲ್ ಫೈನಲಿ ಓಕೆ ಆಯ್ತು ಮೀಟ್ ಮಾಡೇ ಬಿಡೋಣ ಅಂತ ಹೇಳಿ, ನಾನೇನು ಎಲ್ಲೋ ಮೀಟ್ ಮಾಡಿದ್ದಿಲ್ಲ. ನಾನು ಹೇಳಿದೆ ಮೀಟ್ ಮಾಡಿದ್ರೆ ಸಬ್ವೇಲ್ ಮೀಟ್ ಮಾಡ್ತೀನಿ. ಡಯಟ್ ಅಲ್ಲಿ ಇದ್ದಾರೆ ಅವರು. ಅವಾಗ ಡಯಟ್ ಅಲ್ಲಿ ಇದ್ದೆ. ಸಬ್ವೇಲ್ ಮೀಟ್ ಮಾಡ್ತೀನಿ, ಬಂದು ಸಬ್ವೆ ಸ್ಯಾಂಡ್ವಿಚ್ ತಿನ್ಕೊಂಡು ಹೋಗಂಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಹೋಗಿ ಅಂತ ಹೇಳಿ ನಮ್ಮ ಫಸ್ಟ್ ಮೀಟ್ ಆಗಿದ್ದೆ ಸಬ್ವೇಲ್. ಸೊ ಸಬ್ವೇಲೆ
ಹೌದು. ಒಂದು ನನಗೇನು ಒಂದು ಈಸಿ ವೇ ಆಯ್ತು ಅಂತಂದ್ರೆ ಹಂಗಾರೆ ಊಟಕ್ಕೊಂದು ಲಿಂಕ್ ಇದೆ ನಿಮ್ಗೆ. ನಿಮ್ಮಿಬ್ರಲ್ಲಿ ಯಾರು ಈಗ ಫಸ್ಟ್ ಕುಕ್ ಮಾಡ್ತೀರಾ? ಯಾರು? ಲೇಡೀಸ್ ಫಸ್ಟ್ ಮೇಡಮ್. ಫಸ್ಟಾ? ಥ್ಯಾಂಕ್ ಯು ಸೋ ಮಚ್. ಹೌದಾ? ಅಲ್ಲ, ಯಾಕೆ ಅವ್ರು ಹೇಳ್ತಾ ಇದಾರೆ ಅಂದ್ರೆ ನಾನು ಇತ್ತೀಚೆಗೆ ಅಡಿಗೆ ಕಲಿತಾ ಇರೋದು ಈಗ. ಓಕೆ. ನನಗೆ ಮುಂಚೆ ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ. ಈಗ ಸೊ ಈಗ ಮದ್ವೆ ಆದ್ಮೇಲೆ ಈಗ ಸ್ವಲ್ಪ ಟೈಮ್ ಸಿಗ್ತಾ ಇರೋದ್ರಿಂದ ಅಡಿಗೆ ಮಾಡಕ್ ಕಲ್ತಿದ್ದೆ. ಇವಾಗ ಒಂದು ಅಡಿಗೆ ಚೆನ್ನಾಗಿ ಇಲ್ಲ, ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಓಕೆ, ತಡ ಮಾಡದೆ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಎಸ್, ಬನ್ನಿ ಪ್ಲೀಸ್. Sure. ನಾನಿವತ್ತು ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹೀರೆಕಾಯಿಗೆ ಚಡ್ಡಿ ಹಾಕ್ತಾ ಇದ್ದೀರಾ? ಚಟ್ನಿ ಅಲ್ಲ, ಏನ್ ಮಾಡ್ತಾ ಇದ್ದೀರಾ? ಹೀರೆಕಾಯಿ ಚಟ್ನಿ ಅಲ್ಲ, ಹಾ. ಹೀರೆಕಾಯಿ ಚಟ್ಟಿ. ಚಟ್ನಿನೂ ಅಲ್ಲ, ಚಟ್ಟಿ. ಚಟ್ನಿನೂ ಅಲ್ಲ, ಚಡ್ಡಿನೂ ಅಲ್ಲ. ಚಡ್ಡಿನೂ ಅಲ್ಲ, ಚಟ್ನಿನೂ ಅಲ್ಲ, ಇಟ್ ಇಸ್ ಚಟ್ಟಿ. ಟೀ. ಓಕೆ, ಸೊ ಹೀರೆಕಾಯಿ ಚಟ್ಟಿ ಮಾಡ್ತಿದ್ದಾರೆ. ಈ ಮಂಗಳೂರು ಮತ್ತೆ ಮಲ್ನಾಡ್ ಕಡೆ ಎಲ್ಲ ತುಂಬಾ ಫೇಮಸ್ ಡಿಶ್ ಇದು. ಓಕೆ, ಫೈನ್. ಈಗ ಹೀರೆಕಾಯಿ ಚಟ್ಟಿಗೆ ಮೊದಲು ಬೇಕಾಗಿರೋದು ಹೀರೆಕಾಯಿ. ಹಿಯರ್ ಆಫ್ ಕೋರ್ಸ್. ಸೊ ಹಾಗಾಗಿ ಹೀರೆಕಾಯಿ ತಗೊಂಡಿದೀವಿ. ಒಂಚೂರು ಎಳೆದಿದ್ರೆ ಇದಕ್ಕೆ ಒಳ್ಳೇದು. Okay. ಆಮೇಲೆ ಹೀರೆಕಾಯಿ ಸ್ವಲ್ಪ ಇದನ್ನ ನಾವು ಚೂಸ್ ಮಾಡ್ಬೇಕಾದ್ರೂ ಸ್ವಲ್ಪ ಎಳೆದು ಸಣ್ಣದಿರುತ್ತಲ್ಲ, ಸಣ್ಣದಿರೋದಕ್ಕಿಂತ ಒಂಚೂರು ದಪ್ಪ ಇದ್ರೆ ನಿಮ್ಗೆ, ಸೊ ನಿಮ್ಗೆ ಅಲ್ಲಿ ದೋಸೆ ಉಯ್ಯೋದಕ್ಕೆ ಈಸಿ ಆಗತ್ತೆ. ಓ, ಇದು ದೋಸೆ ಆಗುತ್ತಾ? ಹೌದು, ಅದೇ ಸಸ್ಪೆನ್ಸ್ ಈಗಲೇ ಹೇಳ್ಬಿಟ್ರಿ. ಖಂಡಿತವಾಗ್ಲು. ಸೊ ಇದ್ರ ಜೊತೆಗೆ ಮೇನ್ ಆಗಿ ಬೇಕಾಗಿರೋದು ನಮ್ಗೆ ಅಕ್ಕಿ. ಸೊ ಊಟದ ಅಕ್ಕಿನೇ ನಾನು ತಗೊಂಡಿದ್ದೀನಿ. ಇದನ್ನ ಒಂದು 4 hours ನೆನೆಸ್ಕೋಬೇಕು. ಜೊತೆಗೆ ಮೆಂತ್ಯ 1 ಟೀ ಸ್ಪೂನ್ ತಗೊಂಡ್ರೆ ಸಾಕು. ಬೆಲ್ಲ, ಈ ಮಲ್ನಾಡ್ ಕಡೆಯವರು ಬೆಲ್ಲ ಇಲ್ದೆ ಅಡಿಗೆ ಚಾನ್ಸ್ ಇಲ್ಲ ಬಿಡಿ. ಸೊ ಇದು ಬೆಲ್ಲ ಆಪ್ಷನಲ್, ಬಟ್ ಆಕ್ಚುಲಿ ಆಪ್ಷನಲ್ ಅಂತ ನಮ್ಮನೇಲಂತೂ ಇಲ್ಲ. ಯಾಕಂದ್ರೆ ಮಲ್ನಾಡ್ ಡಿಶ್ ಅಂತ ಬಂತು ಅಂದ್ಮೇಲೆ ಬೆಲ್ಲ ಇರ್ಲೇಬೇಕು ನಮಗೆ. ಆಮೇಲೆ ತುರಿದಿರೋ ತೆಂಗಿನಕಾಯಿ 1 ಕಪ್, ಒಂಚೂರು ಟೀ ಸ್ಪೂನ್ ಮೆಂತ್ಯ, ಜೀರಿಗೆ, ಹುಣಸೆ ಹಣ್ಣು ಸ್ವಲ್ಪ ನೆನೆಸ್ಕೊಂಡು ತಗೊಂಡ್ರು ನಡೆಯುತ್ತೆ ನಿಮ್ಗೆ. ರುಬ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಒಂಚೂರು ನೆನೆಸಿಟ್ಕೊಂಡ್ರೆ. ಚೂರ್ ಧನಿಯಾ, ಟೀ ಸ್ಪೂನ್ ಧನಿಯಾ, ಉಪ್ಪು. ಸೊ ಇದು 2 ತರ ಮೆಣಸಿನಕಾಯಿ ತಗೊಂಡಿದ್ದೀನಿ. ಒಂದು ಬ್ಯಾಡಗೆ ಮೆಣಸಿನಕಾಯಿ, ಇದು ಕಲರ್ಗೋಸ್ಕರ ತಗೊಂಡಿದ್ದೀನಿ. ಇದು ಗುಂಟೂರು, ಇದು ನಿಮ್ಗೆ ಖಾರಕ್ಕೋಸ್ಕರ. ಸೊ ಇದಿಷ್ಟು ನಮಗೆ ಹೀರೆಕಾಯಿ ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು. ಸೊ ಈಗ ನಾನು ಅಕ್ಕಿ ತಗೋತಾ ಇದ್ದೀನಿ. ಇದು ನೀರ್ ಮಾತ್ರ ಸ್ವಲ್ಪ ನೋಡ್ಕೊಂಡೆ, ಇವಾಗ ನೆನ್ಸಿರ್ತೀವಲ್ಲ, ಇಷ್ಟು ನೀರು ಒಂದ್ಸಲ ನೋಡ್ಕೊಂಡು ನೀರ್ ಹಾಕೊಳ್ಳೋದು ಬೆಟರ್. ಬಜ್ಜಿನೂ ಅಲ್ಲ, ದೋಸೆನೂ ಅಲ್ಲ, ಆ ತರ ಬ್ಯಾಟರ್ ಇದು. ಸೊ ಹಾಗಾಗಿ ನಾನು ಪೂರ್ತಿ ನೀರ್ ಹಾಕೊಳ್ಳಲ್ಲ, ಇದೇ ನೀರ್ನ ನೋಡ್ಕೊಂಡು ನಾನು ಇದಕ್ಕೆ. ಬಜ್ಜಿನೂ ಅಲ್ಲ, ದೋಸೆ ಅಲ್ಲ, ಆ ತರದ್ದು ಬ್ಯಾಟರ್ ಅದು. ಬಜ್ಜಿನೂ ಅಲ್ಲ, ದೋಸೆನೂ ಅಲ್ಲ, ಇದು ಚಟ್ನಿ. ಆ ತರದ್ದೊಂದು ಬ್ಯಾಟರ್ ತಿಂದ್ರೇನೆ ಗೊತ್ತಾಗುತ್ತೆ ಅದೇನಿದ್ರು ಮ್ಯಾಟರ್. ಸೂಪರ್ ಪಂಚ್ಲಿಂಗ್. ಓಕೆನಾ? ಸೊ ಇವಾಗ ಇದಕ್ಕೆ ಅಕ್ಕಿ ಹಾಕೊಂಡೆ, ಕೊಬ್ಬರಿ, ಸೊ ಇದಿಷ್ಟು. ಸೊ ಬೆಲ್ಲ ಸ್ವಲ್ಪ ಸಾಕು, ಒಂದಿದು. ಒಂಚೂರ್ ಮೆಂತ್ಯ ತಗೋತಾ ಇದೀನಿ, ಜೀರಿಗೆ, ಧನಿಯಾ. ಇದೆಲ್ಲ ಫ್ರೈ ಮಾಡ್ಕೋಬೇಕು, ಅದೆಲ್ಲ ಏನೂ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್. ಸೊ ಈಗ ಇದನ್ನ ನಾನು ಹುಣಸೆ ಹಣ್ಣು ಹಾಗೆ ಹಾಕೋತಾ ಇದೀನಿ. ನೀವು ಯಾವ ತರ ಆದ್ರೂ ಹಾಕೋಬಹುದು, ನೆನ್ಸಾದ್ರೂ ಹಾಕೋಬಹುದು ಅಥವಾ ಹಾಗೆ ಆದ್ರೂ ಹಾಕೋಬಹುದು. ಇದು ತೊಳೆದಿಟ್ಕೊಂಡಿರೋ ಹುಣಸೆ ಹಣ್ಣು, ಸೊ ಒಂದಿಷ್ಟು ಹಾಕೋತಾ ಇದೀನಿ. ಈಗ ಮೆಣಸಿನಕಾಯಿ. ಸೊ ಇವಾಗ ಇದಿಷ್ಟನ್ನ ನಾವು ಈಗ ನಮ್ಮ ಪ್ರೆಸ್ಟೀಜ್ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಎಸ್, ವಾವ್, ರುಬ್ಬಿದಾಯ್ತು. ವಾವ್, ಏನ್ ಕಲರ್ ಸಖತ್ತಾಗಿ ಬಂದಿದೆ. ಮೆಣಸಿನಕಾಯಿ ಹಾಕಿದಕ್ಕೂ ಸಾರ್ಥಕ ಆಯ್ತು. ಹೌದು, ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ರುಬ್ಬಿದೆ ನಮ್ಮ ಪ್ರೆಸ್ಟೀಜ್ ಮಿಕ್ಸಿಯಲ್ಲಿ, ಸಖತ್ತಾಗಿ ಬಂದಿದೆ. ಇವಾಗ ಇದನ್ನ ಒಂದು ಬೌಲ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಸೊ ಇವಾಗ ಚಟ್ನಿಗೆ ಬ್ಯಾಟರ್ ರೆಡಿ. ಸೊ ಇವಾಗ ಹೀರೆಕಾಯಿನ ಡಿಪ್ ಮಾಡಿನೂ ಡೈರೆಕ್ಟ್ ಆಗಿ ಹಾಕಬಹುದು, ಬಜ್ಜಿ ತರ. ಬಜ್ಜಿ ತರ ಆಗ್ಬಿಡುತ್ತೆ ಅವಾಗ. ಅದೇ ಮ್ಯಾಟರ್. ನೀವ್ ಹೇಳ್ತಾ ಇದೀರಲ್ಲ ಮ್ಯಾಟರ್ ಅಂತ, ಆಕ್ಚುಯಲ್ ಮ್ಯಾಟರ್ ಇವಾಗ ಅದಲ್ಲ, ಬಜ್ಜಿ ಅಲ್ಲ, ಈಗ ಬಜ್ಜಿ ಅಲ್ಲ, ಅದೇ ಮ್ಯಾಟರ್. ಓಕೆ, ಇವಾಗ ಎಣ್ಣೆ. ಆಯಿಲ್. ಹಾ, ನೀವ್ ಯಾವತ್ತಾದ್ರೂ ಚಟ್ನಿ ತಿಂದಿದ್ದೀರಾ? ಓಕೆ, ಇವಾಗ ನೀವು ಆ ಬ್ರಷ್ ನ ಡಿಪ್ ಮಾಡಿ ಇದ್ರಲ್ಲಿ ಮಾಡಿ ಸುಮ್ನೆ ವರ್ಸೋದು ಅಷ್ಟೇ, ಆಯಿಲ್. ಓಕೆ. ಸೊ ಈಗ ಈ ತರ ಸಣ್ಣದಾಗಿ ಹೆಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೆ ಬೇಗ ಬೇಯುತ್ತೆ ಅಂತ. ಸೊ ನಿಮ್ ಇಷ್ಟ, ಬೇಗ ಬೇಯೋದಕ್ಕೋಸ್ಕರ ನಾವು ಈ ಆಕಾರದಲ್ಲಿ ಹೆಚ್ಚ್ತೀವಿ. ಇವಾಗ ಇದನ್ನ ಹೀಗೆ ಡಿಪ್ ಮಾಡಿ ಚೆನ್ನಾಗಿ ಬಜ್ಜಿ ತರ ಈ ಶೇಪಲ್ಲಿ ಇಡ್ತಾ ಹೋಗ್ಬೇಕು. ಮಕ್ಕಳಿಗೆಲ್ಲ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಮಿಕ್ಕಿ ಮೌಸು, ಮಿನಿ ಮೌಸು. ಒಟ್ಟು ಇವಾಗ ಕ್ಯಾರಂ ಬೋರ್ಡ್ ಪಾನ್ ಜೋಡಿಸ್ದಂಗ್ ಜೋಡಿಸ್ಬೇಕು. ಅಷ್ಟೇನಾ ಇದು? ಎಲ್ಲ ಅಂಟ್ಕೊಂಡ್ಬಿಡುತ್ತಾ ಇದು? ನೋಡ್ತಾರಿ, ಅದೇ ಆಯಿಲ್ ಹಾಕೋದು ಅವೆಲ್ಲ ಏನಿಲ್ಲ, ಇಷ್ಟೇ. ಚೂರ್ ಆಯಿಲ್ ನಾನು ಮುಂಚೆನೆ ಹಾಕಿದೀನಿ, ಬೇಕು ಅಂದ್ರೆ ಸೈಡಲ್ಲಿ ಹಾಕೋಬಹುದು. ಆಮೇಲೆ ದೋಸೆ ಕವರ್ ಮಾಡ್ತಾರಲ್ಲ, ಮಾಡ್ಬೇಕಾ? ಸೊ ದಟ್ ಮೇಲ್ಗಡೆ ಒಂದ್ ಚೂರ್ ನಿಮ್ಗೆ ಬೇಗ ಬೇಯುತ್ತೆ. ಓಕೆ. ಈ ತರ ಎಷ್ಟೊತ್ತು ಬೇಯಬೇಕಿದು ಇವಾಗ? ಒಂದು 5 minutes.
ಏನಾಗಿದೆ ಈಗ ಹೀರೆಕಾಯಿ ಚಟ್ನಿ ನೋಡೋಣ. ಏನಾಗಿದೆ? ಆಹಾ. ರೆಡಿ ಆಗಿದೆ. ಎಸ್. ನೆಕ್ಸ್ಟ್ ಅದನ್ನ ಹಿಂಗ್ ತಿರ್ಗಿಸ್ಬೇಕಾ? ಇದನ್ನ ತಿರುಗಿಸ್ಬೇಕು. ಓಹೋ, ದೋಸೆ ತರ ತಿರ್ಸಿದ್ರೆ ಹಿಂಗಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಚಟ್ಟಿ, ಹೀರೆಕಾಯಿ ಚಟ್ಟಿ. ಚಟ್ಟಿ. ನೀವು ಮನೆಗೆ ಹೋಗ್ಬಿಟ್ಟ ಆಮೇಲೆ ಚಡ್ಡಿ ಅಂತ ಇಲ್ಲ ಹೇಳಿ. ಇಲ್ಲ ಇಲ್ಲ, ಚಟ್ಟಿ ಇಲ್ಲ, ಚಟ್ಟಿ. ಚಡ್ಡಿನ ತಲೆಯಿಂದ ತೆಗೆದಾಕಿ. ಈಗ ಸರ್ವಿಂಗ್. ಸೊ ಇದು ರೆಡಿ ಆಗಿದೆ. ರೆಡಿ ಆಗಿದೆಯಾ? ರೆಡಿ ಟು ಗೋ. ಎಸ್. ಬಹಳ ಇಂಟ್ರೆಸ್ಟಿಂಗ್ ಆಗಿ ರುಚಿಕರವಾದಂತ ಹೀರೆಕಾಯಿ ಚಟ್ಟಿ ಈಗ ತಿನ್ನಕ್ಕೆ ಟೇಸ್ಟ್ ಮಾಡಕ್ ರೆಡಿ ಇದೆ. ಇಲ್ಲಿ ಇವಾಗ ಕೇರಂ ಬೋರ್ಡ್ ಒಂದೊಂದೇ ಪಾನ್ ತಗೊಂಡು ನಿಮ್ ಯಜಮಾನ್ರು ತಿನ್ಸಿ, ನಿಮ್ ಯಜಮಾನ್ರು ನಿಮ್ಗೆ ತಿನ್ನಿಸ್ತಾರೆ. ಕೆಚಪ್ ಬೇಕಾ ಹಾಗೆ ಬೇಕಾ? ಕೆಚಪ್. ಹೆಂಗ್ ಬಂದಿದೆ ಬಾಸ್? ಸೂಪರ್ ಆಗಿದೆ. ಚೆನ್ನಾಗಿದೆ. ನೀವು ಅವ್ರಿಗೆ ತಿನ್ಸಿ. ನಂಗೆ ತಿನ್ಸು, ನಾನು ಹೇಳ್ತೀನಿ ಹೇಗ್ ಬಂದಿದೆ ಅಂತ. ಚೆನ್ನಾಗಿದ್ಯಾ? ಎಸ್. ಓಕೆ, ಈಗ ನಮ್ಮ ಆಡಿಯನ್ಸ್ಗೆ ತೋರಿಸ್ತಾ ನಾನು ಟೇಸ್ಟ್ ಮಾಡ್ತೀನಿ. ನಾನು ನಿಜವಾಗ್ಲೂ ಕಪಲ್ ಕಿಚನ್ ಮಾಡ್ತಾ ಇರೋದ್ರಲ್ಲಿ ಪರ್ಸನಲ್ ಖುಷಿ ಒಂದು ಏನು ಅಂತಂದ್ರೆ ವೆರೈಟಿ ಅಡ್ಗೆನ ನೋಡ್ಲಿಕ್ಕೆ ನಂಗೆ ಟೇಸ್ಟ್ ಮಾಡ್ಲಿಕ್ಕೆ ತಿಳ್ಕೊಳಕ್ಕೆ ಸಿಗ್ತಾ ಇದೆ ಲೈಫ್ ಅಲ್ಲಿ. ಅಕ್ಕ ಏ ಬನ್ನಿ ಬಸ್, ಏನ್ ಗೊತ್ತಾ, ಏನೋ ಒಂಥರ ಕಿತ್ಕೊಂಡ್ ತಿನ್ಬೋದು. ಗೋಬಿ ಮಂಚೂರಿ ತರ ಒಬ್ಬೊಬ್ರು ಒಂದ್ ಪೀಸ್, ಒಂದ್ ಪ್ಲೇಟ್ ಆರ್ಡರ್ ಮಾಡ್ಬಿಟ್ರೆ 5 ಜನ ತಿನ್ಬೋದು ಕೂತ್ಕೊಂಡು. ಸಖತ್ತಾಗಿದೆ. ನಾವಂತೂ ತಿಂತಾ ಇದೀವಿ. ನಿಜ ಹೇಳ್ಬೇಕು ಅಂದ್ರೆ ಇದು ಒಂಥರ ಹೊಡೆದು ತಿನ್ಬೇಕು ಆ ತರ ಇದೆ. ಈ ಒಂದು ಹೀರೆಕಾಯಿ ಚಟ್ನಿನ ಟೇಸ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಇದಕ್ಕೆ ಬೇಕಾಗುವ ಸಾಮಗ್ರಿ ಮತ್ತು ಮಾಡುವ ವಿಧಾನ ನೋಡ್ಕೊಂಬನ್ನಿ. ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡು ನೆನೆಸಿಟ್ಟ ಅಕ್ಕಿ, ಸ್ವಲ್ಪ ಕೊಬ್ಬರಿ, ಬೆಲ್ಲ, ಮೆಂತ್ಯ, ಜೀರಿಗೆ, ಧನಿಯಾ, ಸ್ವಲ್ಪ ಹುಣಸೆ ಹಣ್ಣು, ಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಸಾಲೆಯನ್ನ ಒಂದು ಬೌಲ್ಗೆ ಹಾಕಿಕೊಂಡು ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆಯನ್ನ ಹಾಕಿ ಹಚ್ಚಿಕೊಂಡಂತಹ ಹೀರೆಕಾಯಿಯನ್ನ ಡಿಪ್ ಮಾಡಿ ಬಿಸಿಯಾದ ಪ್ಯಾನ್ ಮೇಲೆ ಇಟ್ಟು ಬೇಯಿಸಿದರೆ ಹೀರೆಕಾಯಿ ಚಟ್ನಿ ರೆಡಿ. ಈಗ ಸಬ್ವೆಲ್ ಮೀಟ್ ಹಾಕ್ತೀರಾ, ಅದಾದ್ಮೇಲೆ ಎಲ್ಲಿ ಮೀಟ್ ಹಾಕ್ತೀರಾ? ಸಿನಿಮಾ, ಒಂದ್ ಡ್ರೈವ್, ಐಸ್ ಕ್ರೀಮ್ ಆ ತರ ಏನಾರು ಹೋಗ್ತೀರಾ, ಅಥವಾ ಏನು ಇಂಪ್ರೆಸ್ ಆಗಕ್ಕೆ ಏನಾರು ಕಾರಣಗಳು ಬೇಕಲ್ಲ? ಒಂದ್ಸಲ ಏನಾಯ್ತು ಅಂತಂದ್ರೆ ನನಗೆ ಇಂಪ್ರೆಷನ್ ನಿಖಿಲ್ ಭಾರ್ಗವ್ ಮೇಲೆ ಒಂದು ಫಸ್ಟ್ ಇಂಪ್ರೆಷನ್ ಅಂತ ಕ್ರಿಯೇಟ್ ಆಗಿದ್ದೆ. ಹೇಳಿ ಮಜಾ ಇದೆ ಇದು. ಕೇಳೋಣ. ಹೊಸಕೋಟೆಗೆ ಹೋಗ್ಬೇಕು, ಕಾರ್ ಇದೆ, ಎಲ್ಲ ಇದೆ, ಹೋಗೋದಕ್ ಮನ್ಸಿಲ್ಲ. ಅಷ್ಟು ದೂರ ಹೋಗ್ಬೇಕು, 40 ಕಿಲೋಮೀಟರ್ ಹೆಂಗ್ ಓಡಿಸ್ಕೊಂಡು ಹೋಗೋದು, ಏನ್ ಮಾಡೋದು ಅಂತ ಕ್ಯಾಶುಯಲ್ ಆಗಿ ಅಷ್ಟರೊಳಗೆ ಇವ್ರಿಗೆ US ಕಂಠೀರವ ಸ್ಟುಡಿಯೋ ಅದೆಲ್ಲ ಆಗಿತ್ತು, ಅದೆಲ್ಲ ಆಗಿತ್ತು. ಸರಿ ಕ್ಯಾಶುಯಲ್ ಆಗಿ ವಾಟ್ ಪ್ಲಾನ್ಸ್ ಅಂತ ಕೇಳ್ತಾ ಇದ್ರು. ನಾ ಹೇಳ್ದೆ ತರ ಮದ್ವೆಗೆ ಹೋಗ್ಬೇಕು, ಇಂಟ್ರೆಸ್ಟೇ ಇಲ್ಲ, ಅಷ್ಟು ದೂರ ಹೋಗ್ಬೇಕು ಅಂತ. ಅವ್ರಿಗೆ ಕೇಳಿದ್ರು ನಾನ್ ಕರ್ಕೊಂಡ್ ಹೋಗ್ಲಾ ಅಂತ. ನಾನ್ ಫುಲ್ ಕರ್ಕೊಂಡ್ ಹೋಗ್, ನಿಮ್ ಕಾರಲ್ಲೇ ಕರ್ಕೊಂಡ್ ಹೋಗ್ತೀನಿ, ಬೇಕಾ ಓಡಿಸ್ತೀನಿ ಅಷ್ಟೇ ಅಂದ್ರು. ನಾನ್ ಫುಲ್ ರೆಡಿ ಆಗ್ಬಿಟ್ಟೆ. ಹೌದಾ ಬಾಸ್? ಆಮೇಲೆ ಹೆಂಗೆ ಮ್ಯಾಟ್ರು? ಆಮೇಲೆ ಹೋದ್ವಿ ಮದ್ವೆಗೆ. ಅಲ್ಲಿ ಮೇಡಮ್ ಫಸ್ಟ್ ಇಂಪ್ರೆಷನ್ ಅಂತ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ನಾನ್ ಹೇಳೋದ್ರೇನೆ ಪ್ರಾಬಲ್, ಯಾಕಂದ್ರೆ ನನಗೆ ಫಸ್ಟ್ ಇಂಪ್ರೆಷನ್ ನಿಮ್ಗಾಗಿತ್ತು ಫಸ್ಟ್ ಇಂಪ್ರೆಷನ್. ಅವ್ರ ಫಸ್ಟ್ ಇಂಪ್ರೆಷನ್ ಅವ್ರು ಹೇಳಿಲ್ಲ, ಆಕ್ಚುಲಿ ಅವರು ಮಿಸ್ ಮಾಡಿದಾರೆ. ಅವ್ರು 2 ವರ್ಷದಿಂದ ನೀವು ಮೆಸೇಜ್ ಕಳಿಸಿ ಡಿಪ್ರೆಷನ್ ಅಲ್ಲಿ ಇದ್ರು ಅವ್ರು ಆಲ್ರೆಡಿ. ನನಗೆ ಒಂದು ಹೇಗೆ ಅಂದ್ರೆ ನನ್ನ ಹುಡುಗ ಅಂತಲ್ಲ, ಯಾರೇ ಆಗ್ಲಿ ನನಗೆ ಒಂದು ಜೆಂಟಲ್ಮನ್ ಫೀಲಿಂಗ್ ಕೊಟ್ಬಿಟ್ರೆ ನಾನು ಇಂಪ್ರೆಸ್ ಆಗ್ತೀನಿ. ಯಾರೇ ಆಗ್ಲಿ, ಸಪೋಸ್ ಆಗ್ತೀನಿ ಅಂತಂದ್ರೆ ಜೆಂಟಲ್ಮನ್ ತರ ಎಲ್ಲ. ಆಮೇಲೆ ಸುಮಾರು ಜನ ಎಪಿಸೋಡ್ಗಳು ನೋಡ್ತಾ ಇರ್ತಾರೆ, ಆಗ್ತಿದ್ದೆ. ಸೊ ಯಾವ ತರ ಅಂತಂದ್ರೆ ಇವರು ಅಲ್ಲಿ ನನಗೆ ಅಲ್ಲಿ ಮದ್ವೆ ಆಗಿತ್ತು, ಅವ್ರದ್ದು ಎಲ್ಲ ಊಟ ಎಲ್ಲ ಆಯ್ತು, ತಾಂಬೂಲ ಎಲ್ಲ ಕೊಟ್ಟಿದ್ರು. ತಾಂಬೂಲ ಕೊಟ್ಟಿದ ತಕ್ಷಣ ಕೊಡಮ್ಮ ನಾನು ಇಟ್ಕೋತೀನಿ ಅಂದ್ರು. ತಾಂಬೂಲ ಯಾವ ಮಹಾಭಾರ ಇರುತ್ತೆ, ಕೊಡಮ್ಮ ನಾನು ಇಟ್ಕೋತೀನಿ ಅಂದ್ರು. ಸರಿ, ನಾನು ಹಿಂಗ್ ಇಸ್ಕೊತಾ ಇದಾರಲ್ಲ, ಸರಿ ಪರವಾಗಿಲ್ಲ ಅಂತ ಕೊಟ್ಟೆ ಅವ್ರ ಕೈಗೆ. ಆಮೇಲೆ ಅಲ್ಲಿ ಊಟದ ಹಾಲ್ಗೆ ಹೋಗಿದ್ವಿ. ಅಲ್ಲಿಂದ ಎಕ್ಸಿಟ್ ಆಗ್ಬೇಕಾದ್ರೆ ನನಗೆ ಹಿಂಗ್ ಡೋರ್ ಓಪನ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಇಂಪ್ರೆಸ್ ಆಗ್ಬಿಟ್ಟೆ. ನನಗೆ ಅದೊಂಥರ. ಆಮೇಲೆ ಕಾರ್ಗೂ ಅಷ್ಟೇ, ಕಾರಲ್ಲಿ ಕುತ್ಕೋಬೇಕಾದ್ರು ನನಗೆ ಡೋರ್ ಓಪನ್ ಮಾಡಿದ್ರು. ಸೊ ನನಗೆ ಇದೆಲ್ಲ ಒಂಚೂರು ಇಂಪ್ರೆಸ್ ಆಯ್ತು. ಜೊತೆಗೆ ಜಾಸ್ತಿ ಇಂಪ್ರೆಸ್ ಆಗಿದ್ದೇನು ಅಂದ್ರೆ ಅವರು ನನ್ ತಾಂಬೂಲ ಮಾತ್ರ ತಗೋತಾ ಇರ್ಲಿಲ್ಲ, ನನ್ ಫ್ರೆಂಡ್ಸ್ ಎಲ್ಲರದ್ದು ತಾಂಬೂಲ ತೆಗೆದು ಕೈಲಿ ಇಟ್ಕೋತಾ. ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಸರ್. ಬಹಳ ಕಷ್ಟ ಇದೆ. ಅಲ್ಲ ನಿಖಿಲ, ನೀನು ಅಂದ್ರೆ ಎಲ್ರಿಗೂ ಲೈನ್ ಹೊಡಿತಿದ್ದೆ ಅಂತನಾ? ಖಂಡಿತ. ಇವಾಗ 5 ವರ್ಷ ಆದ್ಮೇಲೆ ನನ್ಗೆ ಇವಾಗ ಡೌಟ್ ಬರ್ತಾ ಇದೆ ನೋಡಿ. ಕಪಲ್ಸ್ ಕಿಚನ್ ಯಾರಾದ್ರೂ ಬೀಳ್ಲಿ ಅಂತ ಏನಾದ್ರೂ ಲೈನ್ ಹೊಡಿತಾ ಇದೆ. ನನ್ಗೆ ಇದೆಲ್ಲ ಒಂಥರ ಇಂಪ್ರೆಷನ್, ನೆಕ್ಸ್ಟ್ ಲೆವೆಲ್ ಇಂಪ್ರೆಷನ್ ಆಗೋಯ್ತು. ಏನ್ ಗುರು ಇದು ಈ ತರ ಇದಲ್ಲ. ಫುಲ್ ಅಂಡ್ ಫೈನಲ್ ಇಂಪ್ರೆಷನ್. ಫೈನಲ್ ಇಂಪ್ರೆಷನ್ ಇನ್ನೊಂದಿದೆ. ತುಂಬಾ ಹರಾಸ್ ಮಾಡ್ತಾ ಇದ್ದೆ ಫೋನ್. ಮ್ಯಾನ್ ಹ್ಯಾಂಡಲ್
ಮ್ಯಾನ್ ಹ್ಯಾಂಡಲ್ ಮಾಡ್ತಾ ಇದ್ಲು ಅವ್ಳ ಫೋನ್ ಫೋನ್ ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ರಾ ಅಂದ್ರೆ ಗ್ಲಾಸ್ ಅನ್ನ ಅಂಟಿಸ್ಕೊಂಡು ನೋಡ್ಬೇಕು ಆ ರೇಂಜ್ಗೆ ಹೊಡೆದೋಗಿದ್ದಿದ್ ಫೋನ್ ಅವಳ್ದು. ನಾನು ಅದು ಏನದು ಫಿಂಗರ್ ಪ್ರಿಂಟ್ ಎಲ್ಲ ಇಲ್ಲ ಬಿಡಿ, ಹ್ಯಾಂಡ್ ಪ್ರಿಂಟೇ ಮಾಡ್ಬೇಕಾಗಿದೆ. ಅಯ್ಯೋ ಭಗವಂತ. ಒತ್ತಬೇಕು ಹಾಕಿ ಫೋನ್ಗೆ, ಅವಾಗ ಅದು ಡಿಸ್ಪ್ಲೇ ಓಪನ್ ಆಗ್ತಿತ್ತು. ಅವಾಗ ನಾನು ಫೋನಲ್ಲೆಲ್ಲ ಕಿವಿಲಿ ಇಟ್ಕೊಂಡು ಒಂದೊಂದ್ಸಲ ಹಿಂಗ ತೆಗೆದ್ರೆ ಅದೆಲ್ಲ ಚೂರೆಲ್ಲ ಬರ್ತಿತ್ತು. ಸೊ ಆ ತರ ಫೋನ್ ಇಟ್ಕೊಂಡಿದ್ದೆ. ಬಟ್ ಇವರು ನೋಡಿದ್ರು ಒಂದಿನ ಸುಮ್ನೆ ಒಂದ್ ನಿಮಿಷ ಬಾ ಆಚೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಸರಿ ಎಲ್ಲಿ ಅಂತ ನೋಡಿದ್ರೆ MG ರೋಡ್ ಕರ್ಕೊಂಡು ಹೋದ್ರು. ಯಾವ್ದೋ ಒಂದು ಫೋನ್ ಅಂಗಡಿ ಕರ್ಕೊಂಡು ಹೋದ್ರು. ನಾನೇನೋ ಇವ್ರೇನೋ ನೋಡಕ್ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಹೊಸ ಫೋನು ನೋಡ್ಬಿಟ್ಟು ಚೆನ್ನಾಗಿದೆ ನೋಡು ಅಂದ್ರೆ ನಾನು ಯಾರಿಗೋ ತಗೋತಾ ಇದಾರೆ ಅನ್ಕೊಂಡು ನೋಡ್ದೆ. ಓಕೆ ಅಂದೆ, ತಗೊಂಡು ನನ್ನ ಕೈಗೆ ಕೊಟ್ಟೆ ಬಿಟ್ರು. ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ವಿ ವರ್ ಜಸ್ಟ್ ಫ್ರೆಂಡ್ಸ್. ಏನ್ ನನಗಂತೂ ಏನು ಇರ್ಲಿಲ್ಲ, ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅವಾಗ ಫೋನ್ ಕೊಟ್ಟಾಗ ಗಳ್ಳ ಅಂತ ಎಲ್ಲಾ ಸೀರಿಯಲ್ ಅಲ್ಲಿ ನಾನು ಒಂಥರ ಹೇಗೆ ಅಂದ್ರೆ ವಿತೌಟ್ ಗ್ಲಿಸರಿನ್ ಅಂದ್ರೆ ಟ್ಯಾಪ್ ಏನ್ ಆಫ್ ಆಗಿತ್ತು, ಟ್ಯಾಪ್ ಆನ್ ಆಗೋಯ್ತು. ಗಳ ಫುಲ್ಲು ಸ್ಟೋರ್ ಅಲ್ಲಿ. ಒಳ್ಳೆ ಮೊಬೈಲ್ ಕೊಡ್ತಿದ್ದಾರೆ, ಇದನ್ನ ಯಾವತ್ತು ಹೊಡೆದಾಕ್ತೀನೋ ಗೊತ್ತಿಲ್ವೇ ಅಂತಾನ. ಮತ್ತಿನ್ನೇನ್ ಆಡಿಯನ್ಸ್ ನಾವು ನನ್ನ ಕತೆ ಮಾಡಿದ್ರು ಸರಿ. ಈಗಲೂ ಆ ಫೋನ್ ಇಟ್ಕೊಂಡಿದೀನಿ ಗೊತ್ತಾ ನಾನು. ಫೋನ್ ಇದೆ ಇನ್ನ. ಬಹಳ ಚೆನ್ನಾಗಿದೆ. ಸೊ ಒಟ್ಟು ನೀವು ಮೊಬೈಲ್ ಅಲ್ಲಿ ನಿಮ್ಮ ಹೃದಯನ ಇಟ್ಟು ಕೊಟ್ಟಿದ್ದೀರಾ, ಅವ್ರು ಅನ್ಬಾಕ್ಸಿಂಗ್ ಮಾಡಿದ್ರು. ಅಲ್ಲಿಂದ ಫುಲ್ ಇಂಪ್ರೆಸ್ ಆಯ್ತು. ಅಲ್ಲಿಂದ ಇಂಪ್ರೆಷನ್ ಶುರು ಆಯ್ತು. ಓಕೆ ಬಾಸ್, ಅವ್ರು ಇಂಪ್ರೆಸ್ ಆಗೋದ್ರು. ಈಗ ನೀವು ಪ್ರಪೋಸ್ ಮಾಡಿದ್ದಿಲ್ಲಿ ಅವ್ರಿಗೆ. ಸೊ ಏನಾಯ್ತು ಅಂದ್ರೆ ಮೇಡಮ್ ಅವರ ಒಂದು ತೆಲುಗು ಪ್ರಾಜೆಕ್ಟ್ ಗೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕು. ಅದ್ರ ಹಿಂದಿನ ದಿವಸ ಸಿಕ್ಕಿ ಅವ್ರ ಮನೆ ರೋಡ್ ಅಲ್ಲೇ ಒಂದು ಹುಡುಗರು ಜಾಗ ಇದೆ, ಅದ್ರ ಮುಂದೆ ನಿಲ್ಲಿಸ್ಬಿಟ್ಟು ಮದುವೆ ಆಗ್ತೇನಮ್ಮ ಅಂತ ಡೈರೆಕ್ಟ್ ಆಗಿ ಕೇಳ್ದೆ. ಗೊತ್ತಾಯ್ತಲ್ವಾ ಇವಾಗ ಏನು ಅಂತ ಅವ್ರು ಯಾವ ಜಾಗ ಹೇಳಿದ್ರು? ನಿಜ ಅರ್ಥ ಆಗ್ತಿಲ್ಲ ನನಗೆ. ಆಕ್ಷನ್ ಮಾಡಿ ತೋರಿಸಿ. ಹುಡುಗರು ಅಂದ್ರೆ ಅವರೆಲ್ಲ ಫ್ರೆಂಡ್ಸ್ ಗಳಿದ್ದ ಮನೆ ಹತ್ರ. ಇಲ್ಲ ಸರ್, ಹುಡುಗರ ಜಾಗ. ಹುಡುಗರ ಜಾಗ ಹುಡುಗರ ಜಾಗ ಅಂತ ಹೆಂಗ್ ತೋರಿಸ್ತೀರಾ? ಈಗ ಅದು ಇದು ಬರೀ ಹುಡುಗರ ಜಾಗ ಆಗಿಲ್ರಿ. ಇವಾಗ ಗಂಡು ಮಕ್ಳು ತವ್ರ ಮನೆ ಅಂತ ಭಟ್ರ ಆಡಲ್ ಬರ್ದಾರಲ್ಲ, ಅವ್ರ ಮನೆ ರೋಡ್ ಡೌನ್ ಅಲ್ಲೇ ಇದ್ದಿದ್ದು ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಮದುವೆ ಆಗ್ತೇನಮ್ಮ ಅಂತ ಕೇಳ್ದೆ. ಅಲ್ಲಿ ಒಪ್ಕೊಂಡ್ರ ನೀವು? ಅದಕ್ಕೆ ಮುಂಚೆ ಒಂದು ಟ್ಯಾಗ್ಲೈನ್ ಇತ್ತು, ನೀನ್ ಒಪ್ಕೊಂಡ್ರು ಅಲ್ಲಿ ಹೋಗ್ತೀನಿ, ನೀನ್ ಒಪ್ಕೊಂಡ್ಲಿಲ್ಲ ಅಂದ್ರೂ ಫೀಲಿಂಗ್ ಅಲ್ಲಿ ಹೋಗ್ತೀನಿ. ಬಟ್ ಆ ಮ್ಯಾಟ್ರ್ ಚೆನ್ನಾಗಿದೆ. ಅಂದ್ರೆ ನೀನ್ ಒಪ್ಕೊಂಡ್ರೆ ಖುಷಿಗೆ ಹೋಗಿ ಕುಡಿತೀನಿ, ನೀನ್ ಒಪ್ಕೊಳ್ಳಿಲ್ವಾ ಬೇಜಾರ್ಗೆ ಹೋಗಿ ಕುಡಿತೀನಿ. ಇವ್ರು ಅನ್ಕೊಂಡಿದ್ರು ಪ್ರಾಬಬ್ಲಿ ನಾನು ಮೋಸ್ಟ್ಲಿ ಇನ್ನೊಂದ್ 8 ತಿಂಗಳು ಇನ್ನೊಂದ್ ವರ್ಷ ಆದ್ಮೇಲೆ ಒಪ್ಕೋತೀನಿ ಅಂತ. ಯಾಕಂದ್ರೆ ಅವ್ರು ಗುಡ್ ಮಾರ್ನಿಂಗ್ ಕಳ್ಸಿದ್ರೆ ಗುಡ್ ನೈಟ್ ಕಳ್ಸಿ 8 ತಿಂಗಳಾದ್ಮೇಲೆ ಕಳ್ಸಿದೀರಾ. ಇಮಿಡಿಯೇಟ್ ಹೂ ಅನ್ಬಿಡದ ನಾನು. ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ರಬ್ನೆ ಬನ್ನದಿ ಜೋಡಿ. ನೋಡೋಣ, ನಿಮ್ಮ ಈ ಒಂದು ವಿಚಿತ್ರವಾದಂತ ಒಂದು ಜಾಗದಲ್ಲಿ ನೀವು ಪ್ರಪೋಸ್ ಮಾಡಿದೀರಾ. ವಿಚಿತ್ರವಾದ ಸಿಚುಯೇಷನ್ ಅಲ್ಲಿ ಅವರು ನಿಮ್ಮ ಹತ್ರ ಒಪ್ಕೊಂಡಿರೋದ್ರಿಂದ ಈಗ ನೀವು ಒಂದು ಅಡುಗೆ ಮಾಡ್ಬೇಕು. ಪ್ರೀತಿಯಿಂದ ನಿಮ್ಮ ವೈಫ್ಗೆ ಏನ್ ಮಾಡ್ಕೊಡ್ತಾ ಇದ್ದೀರಾ? ವೆಜ್ ಮಸಾಲಾ ಆಮ್ಲೆಟ್. ವೆಜ್ ಮಸಾಲಾ ಆಮ್ಲೆಟ್. ಎಗ್ಲೆಸ್ ಕೇಕ್ ಕೇಳಿದೀವಿ, ಇವ್ರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಗ್ಲೆಸ್ ಆಮ್ಲೆಟ್ ಮಾಡ್ತಿದ್ದಾರೆ. ವೆಜ್ ಬ್ರೆಡ್ ಆಮ್ಲೆಟ್. ವೆಜ್ ಬ್ರೆಡ್ ಆಮ್ಲೆಟ್. ಓಕೆ. ಇದು ಕಡಲೆ ಹಿಟ್ಟು, ತರಕಾರಿ ನಾವ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೆಟೊ ಯಾವ್ದು ಬೇಕಾದ್ರೂ ಹಾಕೋಬಹುದು. ಓಕೆ. ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ, ಅಜ್ವೈನ್, ಓಂಕಾಳು, ಅರ್ಶನ, ಉಪ್ಪು, ಪನ್ನೀರ್ ಬೇಕಾದ್ರೆ ಪನ್ನೀರು, ಚೀಸ್ ಬೇಕಾದ್ರೆ ಚೀಸು, ಏನ್ ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಸ್ಯಾಂಡ್ವಿಚ್ ಮಾಡ್ತಾ ಇದೀರಾ ಮಾಡಿ. ಚಿಲ್ಲಿ ಫ್ಲೇಕ್ಸ್. ಆಮೇಲೆ ಇದು ಮಯೋನೀಸ್ ಆಪ್ಷನಲ್. ಬ್ರೆಡ್ ಇದೇನಿದು ಉಪ್ಪು, ಅದು ಉಪ್ಪೇನಾ? ಅದು ಉಪ್ಪೇನಾ? ಇದು ಉಪ್ಪು, ಇದು ಸೋಡಾ. ಕಡಲೆ ಹಿಟ್ಟು ಹಾಕೊಂಡು ಬ್ಯಾಟರ್ ಮಾಡ್ಕೊಳ್ಳೋಣ. ಇದು ಓಂಕಾಳು, ಚೂರು ಓಂಕಾಳು. ಓಕೆ. ಖಾರ ಸ್ವಲ್ಪ ಜಾಸ್ತಿನೇ ನಾನು. ಹಾಕಿ ಬರಲ್ಲ. ಅಲ್ಲೋ ನೀನ್ ನನಗ್ ಮಾಡ್ಕೊಡ್ತಾ ಇರೋದು. ದಯವಿಟ್ಟು ಹಂಗಾರ ಅವ್ರಿಗೆ ಬೆಲ್ಲ ಕಂಪಲ್ಸರಿ ಅಂತ ಬೆಲ್ಲ ಹಾಕ್ಬಿಡಿ ಬಸ್. ಅಯ್ಯೋ ಬೆಲ್ಲ ನಾನು ಆಕ್ಚುಲಿ ಕೇಳಿದೆ ಸಕ್ಕರೆ ಹಾಕಿ ಅಟ್ಲೀಸ್ಟ್ ಅಂತ ಕೇಳಿದೆ ನಾನು. ಚೂರು ಅರ್ಶನ, ಸ್ವಲ್ಪ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಇರೋದ್ರಿಂದ ಸ್ವಲ್ಪ ಮೇಕಿಂಗ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಆಮೇಲೆ ನೀರಾ. ನೆಕ್ಸ್ಟ್ ಏನ್ ಸರ್ ಮ್ಯಾಟ್ರ್? ಏನ್ ಮಾಡ್ಬೇಕು ಇವಾಗ? ವೆಜಿಟೇಬಲ್ಸ್. ಓಕೆ. ನಮ್ಗೆ ಯಾವ್ದು ಬೇಕೋ ಹಾಕೋಬಹುದು. ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್. ಇವಾಗ ಸದ್ಯಕ್ಕೆ ನಾನು ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀರಾ? ಓಕೆ. ಓಕೆ. ಎಸ್ ಬಾಸ್. ಇವಾಗ ತವಾ ಬಟರ್ ಹಾಕ್ಬೋದು. ನಾವು ಬಳಸ್ತಾ ಇದೀವಿ ಹ್ಯಾಟ್ಸನ್ ಬಟರ್. ಓಕೆ. ಈಗ ಇದು ಎಗ್ಲೆಸ್ ಬ್ರೆಡ್ ಆಮ್ಲೆಟ್. ನೋಡೋಣ ಹೆಂಗ್ ಮಾಡ್ತಾರಂತ. ಸೊ ಇವಾಗ ಬ್ರೆಡ್ ನ ತಗೊಂಡು
ಇದ್ರೊಳಗೆ ಡಿಪ್ ಮಾಡಿ ಈಗ ಹೆಂಗೆ ಸರ್ ಈಗ ಇವಾಗ ಇದನ್ನ ಈಗ ಒಂದೇ ಇದ್ರ ಮೇಲೆ ಒಂದ್ 2-3 ಒಟ್ಟಿಗೆ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು. ನೋಡ್ತಾ ಇದೀರಲ್ಲ, ಒಂದು ನಾನ್ ಫಸ್ಟ್ ಇದನ್ನ ಕೇಳಿದಾಗ ಎಗ್ಲೆಸ್ ಬ್ರೆಡ್ ಆಮ್ಲೆಟ್ ಅಂದಾಗ ಹೆಂಗಪ್ಪ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಸೂಪರ್ ಆಗಿ ಕಡ್ಲೆ ಹಿಟ್ಟನ್ನ ಬಳಸ್ಕೊಳ್ಳೋದ್ರ ಮೂಲಕ ಅದೊಂದು ಬ್ಯಾಟರ್ ಏನ್ ಮಾಡ್ಕೊಂಡಿದ್ರು, ಅದರಲ್ಲಿ ಬ್ರೆಡ್ ನ ಅದ್ದಿ ಈಗ ಇದ್ರ ಮೇಲೆ ಹಾಕ್ತಾ ಇದಾರೆ. ಸೂಪರ್ ಆಗಿ ಬರ್ತಾ ಇದೆ ಸರ್. ಇದು ಆಲ್ಮೋಸ್ಟ್ ರೆಡಿ ಇದೆ. ಆಲ್ಮೋಸ್ಟ್ ರೆಡಿ ಇದೆಯಾ? ರೆಡಿ ಇದೆ. Okay, then I will also help you. Yes, ಇವಾಗ ಒಂದ್ ಸೈಡ್ ಪುದೀನಾ ಚಟ್ನಿ. ಓಕೆ, ಒಂದಕ್ಕೆ ಪುದೀನಾ ಚಟ್ನಿ ಹಾಕಿದೀವಿ. ಈಗ ಹೆಂಗ್ ಸರ್ ಗಾರ್ನಿಶಿಂಗ್ ಮಾಡ್ತೀರಾ? ಇವಾಗ ಇದಕ್ಕೆ ಚೀಸ್ ಹಾಕಿ ಚಿಲ್ಲಿ ಫ್ಲೇಕ್ಸ್. ಚೀಸ್ ಹಾಕಿ ಚಿಲ್ಲಿ ಫ್ಲೇಕ್ಸ್. ಓಕೆ, ಸೊ ಇವಾಗ ಇದನ್ನ ಕಟ್ ಮಾಡಿ ವಾವ್, ಈಗ ಮಯೋನೀಸ್ ಸಾಸು ಏನದು ಅಂದ್ರೆ ಡಿಪ್ ಮಾಡ್ಕೊಂಡು ತಿನ್ನೋದು. ಡಿಪ್ ಮಾಡ್ಕೊಂಡು ತಿನ್ಬೋದು ಯಾವ್ದು ಬೇಕಾದ್ರು. ಸೊ ನೋಡ್ತಾ ಇದೀರಲ್ಲ, ನಿಖಿಲ್ ಅವ್ರು ಮಾಡಿರುವಂತ ಎಗ್ಲೆಸ್ ವೆಜ್ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಕ್ಕೆ ಸಜ್ಜಾಗಿದೀವಿ ನಾವು. ಸೊ ನೀವು ಫಸ್ಟ್ ವೈಫ್ಗೆ ತಿನ್ಸಿ ಒಂದು ಬೈಟ್. ತುಂಬಾ ಚೆನ್ನಾಗಿದ್ಯಾ? ಸ್ವಲ್ಪ ನೀನು ತಿನ್ಸ್ಬೇಕಲ್ವಾ, ನಾನು ಸಾರಿ ಮಾಡ್ತೋಯ್ತು. ನೋಡಿ ಹಂಗಾರೆ ಇಷ್ಟು ಚೆನ್ನಾಗಿದೆ ಅಂದ್ಮೇಲೆ ನಾವು ಟೇಸ್ಟ್ ಮಾಡ್ಲೇಬೇಕು. ಲೇಯರ್ ಅಷ್ಟು ಚೆನ್ನಾಗಿ ಕಾಣ್ತದೆ. ಈಗ ನಾನು ಮಯೋನೀಸ್ ಜೊತೆ ತಿಂತೀನಿ, ನೀವು ಸಾಸ್ ಜೊತೆ ತಿಂದ್ರಿ. ನೀವು ಸಬ್ದಲ್ಲಿ ಮೀಟ್ ಆಗಿತ್ತು ಸಾರ್ಥಕ ಕಂಡು. ಸೊ ಈ ಅದ್ಭುತವಾದಂತ ವೆಜ್ ಬ್ರೆಡ್ ಆಮ್ಲೆಟ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತೆ ಇದು ಮಾಡುವ ವಿಧಾನ ಈ ರೀತಿಯಾಗಿದೆ. ವೆಜ್ ಬ್ರೆಡ್ ಆಮ್ಲೆಟ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ ಕಡಲೆ ಹಿಟ್ಟು, ಓಂಕಾಳು, ಖಾರದ ಪುಡಿ, ಅರಿಶಿಣ, ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಟ್ ಮಾಡಿಕೊಂಡಂತ ಈರುಳ್ಳಿ, ಕ್ಯಾಪ್ಸಿಕಮ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಲೆಯ ಮೇಲೆ ತವಾ ಇಟ್ಟು ಬೆಣ್ಣೆಯನ್ನ ಬ್ರೆಡ್ ಅನ್ನ ತೆಗೆದುಕೊಂಡು ಮಿಶ್ರಣಕ್ಕೆ ಡಿಪ್ ಮಾಡಿ ತವಾಗೆ ಇಟ್ಟು ಬೇಯಿಸಿ ನಂತರ ಪುದೀನಾ ಚಟ್ನಿ, ಚೀಸ್, ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ವೆಜ್ ಬ್ರೆಡ್ ಆಮ್ಲೆಟ್ ರೆಡಿ. ಸೊ ನಿಮ್ಮ ಲವ್ ಸ್ಟೋರಿ ಹಾಗೆ ಬರ್ತಾ ಇದೆ. ಈ ಒಂದು ಲವ್ ಸ್ಟೋರಿಲಿ ಮೆಮೊರಬಲ್ ಮೂಮೆಂಟ್ಸ್ ಗಳು ಯಾವ್ದಾದ್ರು ನಿಮ್ಗೆ ಇದೆಯಾ? ಮೆಮೊರಬಲ್ ಮೊಮೆಂಟ್ಸ್ ತುಂಬಾ ಇದೆ. ಇದುವರೆ ತನಕನೂ ನನಗೆ ಡ್ರಾಪ್ ಅಂತ ಮಾಡೋದು ಪ್ರತಿದಿನ ಇವರೇ. ಮಿಸ್ ಮಾಡಿಲ್ಲ ಇದುವರೆಗೂ. 5 years. ಇದುವರೆಗೂ ಐ ಹ್ಯಾವಂಟ್ ಮಿಸ್ಡ್ ಡ್ರಾಪಿಂಗ್ ಹರ್ ಟು ದ ಬಸ್ ಸ್ಟಾಪ್. ಇಲ್ಲ, ಒಂದಿನ ಮಿಸ್ ಮಾಡಿದ್ಯಾ? ಅರೆ ಒಂದ್ ದಿವಸ ಡ್ರಾಪ್ ಮಾಡಿರ್ಲಿಲ್ಲ. ಅವಳು ಕೆಲಸ ಮಾಡ್ಬೇಕಾದ್ರೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನಿಂಗೆ. ಆಟೋನಲ್ಲಿ ಬಂದಿದ್ಲು, ಬಟ್ ನಾನು ಅಲ್ಲಿಗೆ ಹೋಗಿದ್ದೆ. ಬಂದಿದ್ರು. ಸೊ ಹಾಗಾಗಿ ಅದು ತುಂಬಾ ಮೆಮೊರಬಲ್. ಜೊತೆಗೆ ಅವರು ಪ್ರತಿ ಸಲ ಡ್ರಾಪ್ ಮಾಡಕ್ ಬಂದಾಗ್ಲೂ ನನಗೆ ಒಂದು ರೋಸ್ ತರ್ತಾರೆ. ಒಂದ್ ರೋಸ್ ಯಾವ ತರ ಅಂದ್ರೆ, ನಾನು ಪ್ರತಿದಿನ ಬಸ್ ಹತ್ತುವಾಗ ಒಂದ್ ರೋಸ್, ಡ್ರೈವರ್ ನನ್ನ ಮುಖ ನೋಡಿದ ತಕ್ಷಣ ಅವ್ನು ಯಾವ ಫೀಲಿಂಗ್ ಹೊಟ್ಟೋಗ್ತಾರೋ ಗೊತ್ತಿಲ್ಲ, ಹಿಂಗಿರುತ್ತೆ ರೋಸು. ನಾನು ಕ್ವೀನ್ ನೋಡಿದಾಗ ಒಂದ್ ವಿಷಯ ತಲೆಗೆ ಬಂದಿದ್ದು, ನೀವು ಅಲ್ಲಿ ಸುಮಾರು ಸತಿ ಹೇಳ್ತಾ ಇದ್ದೀವಿ ನಮ್ ತಂದೆ ತುಂಬಾ ಸ್ಟ್ರಿಕ್ಟ್. ಅದೇ ನಿಮ್ ತಂದೆ ಹೆಸರು ಪ್ರಭಾಕರ್, ಬಟ್ ನೀವು ಅವ್ರನ್ನ ಪ್ರೀತಿಯಿಂದ ಟೈಗರ್ ಪ್ರಭಾಕರ್ ಅಂತ ಕರೀತಾರೆ, ಅಷ್ಟು ಸ್ಟ್ರಿಕ್ಟ್ ನ ಅಪ್ಪ ಅಂತ. ಬಟ್ ಲವ್ ಮ್ಯಾರೇಜ್ ಹೆಂಗ್ ಒಪ್ಕೊಂಡ್ರು ಅವರು? ನಾನ್ ಯಾವ ತರ ಕಷ್ಟ ಅಂತ ಅನ್ಕೊಂಡಿದ್ದೆ ಅಂದ್ರೆ, ಮೂವೀಸ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಹಳ್ಳಿ ಹುಡುಗಿ ಮನೇಲಿ ಅವಳೆಲ್ಲ ಕೂಡ ಹಾಕಿರ್ತಾರೆ. ಸೊ ಒಂದ್ ಲವ್ ಮ್ಯಾರೇಜ್ ಅಂತಂದ್ರೆ ಎಷ್ಟು ಕಷ್ಟ ಪಡ್ತಾಳು ಅವಳು ಒಪ್ಸೋದಕ್ಕೆ, ಆ ತರ ರೇಂಜ್ ಅಲ್ಲೆಲ್ಲ ಥಿಂಕ್ ಮಾಡ್ಬಿಟ್ಟಿದ್ದೆ. ಬಟ್ ತುಂಬಾ ಸ್ಮೂತ್ ಆಗಿ ಹೋಯ್ತು. ಅದಕ್ಕೆ ನಾನು ಏನ್ ಪ್ಲೇ ಮಾಡ್ಬೇಕಾಯ್ತು ಅಂದ್ರೆ, ಸ್ವಲ್ಪ ನನ್ನ ಆಕ್ಟಿಂಗ್ ಸ್ಕಿಲ್ಸ್ ನೆಲ್ಲ ಒಂದ್ ಚೂರಲ್ಲಿ ಪ್ರದರ್ಶನ ಮಾಡ್ಬೇಕಾಯ್ತು. ಒಂದ್ ನಿಮಿಷ, ಈ ಮ್ಯಾಟ್ರ್ ಅಪ್ಪಂಗ್ ಗೊತ್ತಾ? ಏನಾದ್ರೂ ಮುಂಚೆ ನನ್ನಿಂದ ಬೇಜಾರಾಗಿದ್ರೆ ಅದನ್ನ ಮರ್ತು ಬಿಡಿ. ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ಹೌದು, ನಮ್ಮ ಅಪ್ಪಂಗೆ ಏನು ಗೊತ್ತಿಲ್ವಾ? ಹಂಗಾರೆ ಏನ್ ಮಾಡಿ ಅಂದ್ರೆ, ಈ ಸೆಗ್ಮೆಂಟ್ ಬಂದ ತಕ್ಷಣ ಅಪ್ಪ ಬಾ ಒಂದ್ ನಿಮಿಷ ಅಂತ ಒಳಗಡೆ ಕರ್ಕೊಂಡು ಹೋಗಿ ಹೇಳಿ. ಸೊ ಆ ತರ ಒಂಚೂರು ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಪ್ರದರ್ಶನ ಮಾಡ್ಬೇಕಾಯ್ತು. ಕೋವಿಡ್ ಟೈಮ್ ಅಲ್ಲಿ ನಮ್ಮ ಮನೇಲಿ ಒಂಚೂರು ಸ್ವಲ್ಪ ಫುಡ್ ಡಿಸ್ಟ್ರಿಬ್ಯೂಷನ್ಸ್, ವೆರಿ ಗುಡ್, ಅಂದ್ರೆ ಕಿಟ್ಸ್ ರೆಡಿ ಮಾಡಿ ಅದನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಸೊ ಅವಾಗ ಏನ್ ಮಾಡಿದ್ವಿ, ಈ ಅಡ್ಗೆ ಅಂತ ಮನೇಲಿ ಮಾಡ್ಬೇಕು ಅಂತಂದಾಗ ಸೊ ಒಬ್ರು ಭಟ್ರನ್ನ ಕರ್ಕೊಂಡ್ ಬಂದಿದ್ವಿ. ಅದ್ ಬೇರೆ ವಿಷಯ. ಭಟ್ರ ಜೊತೆಗೆ ಒಂದ್ 20 ಜನ ಕರ್ಕೊಂಡ್ ಬಂದಿದೀನಿ. ಕಾರಣ ಇವ್ರಿಷ್ಟು ಜನ ನನ್ನ ಫ್ರೆಂಡ್ಸ್ ಅಂತ ಪರಿಚಯ ಮಾಡಿಸೋದ್ರಲ್ಲಿ 20ನೇವನು ನಿಖಿಲ್ ಅಂತ ಪರಿಚಯ ಮಾಡ್ಸಕ್ಕೆ. 19
10 ಜನ ಇವನ ಹೆಸರು ಇವನು ರೋಹನು ರೋಹಿತ್ ಅಂತ ಏನೇನೋ ಹೆಸರು ಹೇಳ್ಕೊಂಡ್ ಬಂದಾಗ ಕೊನೆಯಲ್ಲಿ 20ನೇ ಹುಡುಗ ಅಂತ ತೋರಿಸ್ಬಿಟ್ಟು ಮುಂದೆ ನಿಲ್ಲಿಸಿ ಇವನ ಹೆಸರು ನಿಖಿಲ್, ಇವರು ಚಾನಲ್ ಅಲ್ಲಿ ಕೆಲಸ ಮಾಡ್ತಾರೆ ಜಿ ಕನ್ನಡದಲ್ಲಿ. ಅಲ್ಲಿ ನಮ್ಮಪ್ಪ ಫುಲ್ ಇಂಪ್ರೆಸ್ ಆಗ್ಬಿಟ್ರು, ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾನ, ಹೌದಾ ಅವನ ಅಂತ. ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾನೆ ಹುಡುಗ, ಬಯಸಿದ ಬಾಗ್ಲು ತೆಗೆದು ಬಿಡೋಣ ಅವನಿಗೆ. ಸೊ ಹಾಗಾಗಿ ಅಲ್ಲಿ ನಮ್ಮಪ್ಪಂಗೆ ಒಂಚೂರು ಇಂಪ್ರೆಷನ್ ಕೊಟ್ಟೆ. ಆಮೇಲೆ ನಮ್ಮಪ್ಪ ಎಲ್ಲೋ ಹೋಗ್ಬೇಕು ಏನೋ ಮಾಡ್ಬೇಕು ಅಂದಾಗ, ಅಪ್ಪ ಇವತ್ತು ನಾನಿಲ್ಲ, ಒಂದ್ ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಅವತ್ತೆಲ್ಲ ಬಂದಿದ್ರಲ್ಲ ಅದ್ರಲ್ಲಿ ಒಬ್ಬನ ಯಾರನ್ನಾದ್ರೂ ಕಳಿಸ್ತೀನಿ, ನಿಖಿಲ್ನ ಕಳಿಸ್ಬಿಡ್ತೀನಪ್ಪ. ಅಪ್ಪ ನಿಖಿಲ್ ಕರ್ಕೊಂಡು ಹೋಗ್ತಾರಪ್ಪ, ಅಪ್ಪ ನಿಖಿಲ್ ನಿಮಗೆ ಟ್ಯಾಬ್ಲೆಟ್ಸ್ ಅನ್ಕೊಡ್ತಾನಪ್ಪ. ಸೊ ಹಾಗೆ ನಿಖಿಲ್ ಈಗ 3 ವಿಷಯ ಹೇಳದಲ್ಲ, ಈಗ ನಾನು ಸುಮ್ಮನೆ ನಿಮ್ ತಂದೆ ಕ್ಯಾರೆಕ್ಟರ್ ಮಾಡ್ತೀನಿ. ಓಕೆ, ನಾನು ಬಟ್ಟೆ ಶಾಪಿಂಗ್ ಹೋಗ್ಬೇಕು, ಏನ್ ಮಾಡ್ಲಿ? ಬಟ್ಟೆ ಶಾಪಿಂಗ್ ನಂಗೂ ಶೂಟಿಂಗ್ ಇದೆ, ನಿಮ್ಮನ್ನ ಕರ್ಕೊಂಡು ಹೋಗಕ್ಕ. ಅಪ್ಪ ಒಂದ್ ಕೆಲಸ ಮಾಡೋಣ, ನಿಖಿಲ್ ಹೇಳ್ತಿದ್ದ ಯಾವ್ದೋ ಶಾಪ್ ಅವ್ನಿಗೆ ತುಂಬಾ ಪರಿಚಯ ಅಂತೆ, ಅಲ್ಲಿ ಹೋಗ್ಬೋದು. ಬಟ್ ಏನು ಅಂದ್ರೆ ನಿಖಿಲ ಬರ್ಬೇಕು, ಅವನನ್ನ ಕಳಿಸ್ತೀನಿ. ನನಗೂ ಬೆಣ್ಣೆ ದೋಸೆ ತಿನ್ಬೇಕು ಅನ್ಸ್ತಾ ಇದೆ, ಯಾರ ಕೈಲಿ ತರಿಸ್ಲಿ ಗೊತ್ತಾಗ್ತಾ? ಏನ್ ಗೊತ್ತಾ, ಹನುಮನ್ ನಗರಲ್ಲಿ ತುಂಬಾ ಚೆನ್ನಾಗಿ ಬೆಣ್ಣೆ ದೋಸೆ ಸಿಗುತ್ತಂತೆ. ನಿಖಿಲ್ ಹೇಳ್ತಾ ಇದ್ದ ನನ್ಗೆ. ಒಂದ್ ಕೆಲಸ ಮಾಡ್ತೀನಿ, ಅವ್ನಿಗೆ ತಂದ್ಕೊಡಕ್ ಹೇಳ್ಬಿಡ್ತೀನಿ ನಿಮ್ಗೆ. ಹೇಳಮ್ಮ. ಸ್ವಲ್ಪ ನಂಗೆ ಗಂಟ್ಲೇನೋ ಕಿಚ್ ಅಂತ ಇದೆ, ಮಿಂಟಿ ಬೇಕಾಗಿತ್ತು. ಮಿಂಟಾ? ಇಲ್ಲಪ್ಪ, ನಿಖಿಲ್ ಅವ್ರ ತಾತ ಯಾವ್ದೋ ಆಯುರ್ವೇದಿಕ್ ಔಷಧಿ ಹೇಳ್ತಾ ಇದ್ರು. 3ನೇ ಸತಿಗೂ ನಿಖಿಲ್ ಅಂತ ಅವಳಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ. ತಾತನೂ ಬಂದ್ಬಿಟ್ರು ಇದರಲ್ಲಿ. ನನಗೆ ಇಲ್ಲೊಂದ್ ಸೊಳ್ಳೆ ಕಚ್ತಾ ಇದೆ, ಇದನ್ನ ಹೊಡಿಬೇಕು. ಏನ್ ಮಾಡ್ಬೇಕು ಇವಾಗ? ಅಪ್ಪ ನಿಖಿಲ್ ಹೇಳ್ದ ಒಂದ್ ಸೊಳ್ಳೆ ಬ್ಯಾಟ್ ಸಿಗುತ್ತಂತೆ, ಮನಸ್ಸಲಾಯೋ ಮನಸ್ಲಾಯ ಮೂಮೆಂಟ್ ಏನಾರು ಇತ್ತ ಅಪ್ಪಂಗೆ ಅಥವಾ ಗೊತ್ತಾಗಿಲ್ವಾ? ಇಲ್ಲ ಆತರ ಏನೂ ಇಲ್ಲ. ಬಟ್ ಅಂದ್ರೆ ನಾನು ಯಾವತ್ತೂ ಅವ್ರ ಹತ್ರ ಅಷ್ಟು ಓಪನ್ ಆಗಿ ಮಾತಾಡಿಲ್ಲ. ಸುಮ್ನಿರಿ, ಇವಾಗ ಮದ್ವೆ ಆಗಿ 1 ವರ್ಷ ಆಗಿದೆ, ಇದನ್ನೆಲ್ಲ ಕೇಳ್ಬೇಕ ದಾರ ಎತ್ಕೊಟ್ಮೇಲೆ. ಸೊ ಹಾಗಾಗಿ ನಮ್ ತಂದೆ ಹತ್ರ ಒಂದೊಂದೇ, ನಿಖಿಲ್ ಅಂದ್ರೆ ಒಳ್ಳೆ ಹುಡುಗ, ನಿಖಿಲ್ ಅಂದ್ರೆ ಈ ತರ, ನಿಖಿಲ್ ಅಂದ್ರೆ ಆ ತರ ಅಂತ ಒಂಚೂರು ಫೀಡ್ ಮಾಡಿಸ್ದೆ. ಸೊ ಹಾಗಾಗಿ ಅಪ್ಪಗೆ ಒಂದ್ ಒಳ್ಳೆ ಇಂಪ್ರೆಷನ್ ತುಂಬಾ ಚೆನ್ನಾಗಿ ಫೀಡಿಂಗ್ ಅನ್ಯಾಯವಾಗಿ ಕ್ರಿಯೇಟ್ ಆಗ. ಹಿಂಗಾಗಿ ಮದುವೆವರೆಗೂ ಬಂದ್ರೆ. ಹೌದು. ಸೊ ಮದುವೆ ವಿಷಯಕ್ಕೆ ಬರೋಣ. ಮದುವೆ ಅಂತ ಬಂದ್ರೆ ಎಲ್ಲಾಯ್ತು, ಹೇಗಾಯ್ತು, ಅವ್ರ ಮನೇಲಿ ಹೇಗೆ? ನನಗೆ ಧರ್ಮಸ್ಥಳದಲ್ಲಿ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಓಕೆ, ಗುಡ್. ನಮ್ಮಮ್ಮ ಟ್ರಾವೆಲ್ ಮಾಡಕ್ ಆಗಲ್ಲ, ಅವ್ರ ತಂದೆ ತಾಯಿ ಟ್ರಾವೆಲ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ನಾನು ಬಸವನಗುಡಿ, ಧರ್ಮಸ್ಥಳ, ಮಂಜುನಾಥ, ಚೌಲ್ಟ್ರಿ, ಒಂದೇ ಚೌಲ್ಟ್ರಿ ನೋಡಿದ್. ನಾನು ಒಂದೇ ಡೇಟ್ ನೋಡಿದ್ದು, ನಾವು ಸೀದಾ ಹೋಗಿ ಬುಕಿಂಗ್ ಮಾಡಿ ಅಡ್ವಾನ್ಸ್ ಮಾಡಿ ಬಂದ್ವಿ ಅಷ್ಟೇ. ಮದ್ವೆ ವಿಚಾರದಲ್ಲಿ ನಿಮ್ಮ ಮನೆಯವರು ಏನ್ ಮಾತಾಡಿದ್ದಾರೆ ಅಂತ ಒಂದು ವಿಟಿ ನೋಡ್ಕೊಂಡ್ಬೇಡ. ವಿಟಿ ಪ್ಲೀಸ್. ಹಾಯ್ ರಶ್ಮಿ, ನಿಖಿಲ್ ನಾನು ಯಾವಾಗೂ ಹೇಳ್ತಾ ಇರ್ತಿದ್ದೆ, ಹುಡುಗಿ ನೋಡಕ್ ಶುರು ಮಾಡೋಣ, ಅಥವಾ ನಾನೇ ನೋಡ್ಲಾ, ಅಥವಾ ನೀನೇ ನೋಡ್ಕೊಂಡಿದ್ಯಾ, ನಂಗೆ ಕ್ಲಿಯರ್ ಆಗಿ ಹೇಳ್ಬಿಡು ಅಂತ ಯಾವಾಗೂ ಹೇಳ್ತಿದ್ದೆ. ರಶ್ಮಿ, ನಿಂಗೆ ನೆನಪಿದ್ಯಾ ಒಂದ್ಸಲ ನಿಖಿಲ್ ಫೋಟೋ ಕಳಿಸಿ ಈ ಹುಡುಗನ ಕಡೆಯಿಂದ ಪ್ರಪೋಸಲ್ ಬಂದಿದೆ, ಈ ಹುಡುಗ ಇಷ್ಟಪಡ್ತಿದ್ದಾನೆ ಅಂತಂದೆ. ನಿಖಿಲು ನನಗೆ ರಶ್ಮಿ ಪರಿಚಯ ಇದ್ದಾನೆ ಅಂತ ಹೇಳ್ದ. ಸೊ ನನಗೆ ಪರಿಚಯ ಮಾಡಿಕೊಡು, ನಾನು ಕಾಯ್ತಾ ಇದ್ದೀನಿ ಅವಳನ್ನು ನೋಡಬೇಕು ಅಂತ ಹೇಳಿ. ನಾನು ಸ್ಕೂಲಿಂದ ಬರೋಷ್ಟೊತ್ತಿಗೆ ರಶ್ಮಿ ನಮ್ಮ ಮನೇಲಿ ನೋಡಿ ನನಗೆ ಒಂಥರ ದಿಗುಭ್ರಮೆ ಆಗುತ್ತೆ. ನಾನು ಸೀರಿಯಲ್ ನೋಡ್ತಾ ಇದ್ದೀನ, ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಅನಿಸ್ಬಿಟ್ಟು. ಅಚಾನಕ್ಕಾಗಿ ನಾವು ಮನೆ ಶಿಫ್ಟ್ ಮಾಡಿದಾಗ ಸಡನ್ ಒಂದು ಹುಡುಗನ ಕರ್ಕೊಂಬರ್ತೀಯ ಮನೆಗೆ. ನನಗೆ ಶಾಕು, ಯಾರಪ್ಪ ಇದು ಕರ್ಕೊಂಬಂದಿದ್ದಾಳಲ್ಲ ಅಂತ ನೋಡಿದ್ರೆ ನಿಖಿಲ್. ಒಂದ್ ದಿವಸ ಬಂದು ಹೇಳ್ದ, ಇಲ್ಲ ಅಮ್ಮ ನಾನು ರಶ್ಮಿ ಮದುವೆ ಮಾಡ್ಕೋತೀವಿ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಅಂತ. ಅಪ್ಪ ಕೇಳಿದ್ರು ಹುಡುಗನ ಸ್ವಭಾವ ಹೇಗೆ ಅಂತ, ನಾನು ಫುಲ್ ಬಿಲ್ಡಪ್ ಕೊಟ್ಟಿದ್ದೀನಿ. ಸೊ ಅಪ್ಪ ಹೇಳಿದ್ರು, ಓಕೆ ದೊಡ್ಡವ್ರ ಹತ್ರ ಮಾತಾಡೋಣ. ನನ್ಗೆ ಚೆನ್ನಾಗಿ ಗೊತ್ತಿತ್ತು ಅವಳು ನಮ್ಮ ಮನೆಗೆ ಚೆನ್ನಾಗಿ ಹೊಂದ್ಕೋತಾಳೆ ಅಂತ. ಹಾಗಾಗಿ 100% ನಾನು ಒಪ್ಪಿಗೆ ಕೊಟ್ಟೆ. ಸೊ ನಿಮ್ಮ ಮದುವೆಗೆ ತುಂಬ ಹೆಲ್ಪ್ ಮಾಡಿದೆ ನಾನು. ನಿನ್ನ ಮದುವೆ ಟೈಮಲ್ಲಂತೂ ಕೇಳೋದೇ ಬೇಡ. ಒಳ್ಳೆ ನಿಂದು ಶೂಟಿಂಗ್ ಮದುವೆ ಅನ್ಕೊಂಡೇ ಇದೆಯಾ ನೀನು, ರೀಲ್ಸ್ ಮಾಡ್ಕೊಂಡಿದ್ಯಾ, ಆಮೇಲೆ ಬರೋರ್ನೆಲ್ಲನೂ ವೆಲ್ಕಮ್ ಮಾಡ್ಕೊಂಡು ಫುಲ್ ಆಹಾ ನನ್ನ ಮದುವೆ ಅಂತೆಲ್ಲ ಹಾಡು ಹೇಳ್ಕೊಂಡೆಲ್ಲ ಇದೆಯಾ. ನಿಖಿಲ್, ರಶ್ಮಿ, ನೀವು ಯಾವಾಗಲೂ ಸಂತೋಷವಾಗಿರಿ. ನನ್ನನ್ನು ತುಂಬ ಸಂತೋಷವಾಗಿಟ್ಟಿದ್ದೀರಾ, ಅದು ತುಂಬ ಸಂತೋಷನೇ. ಆದರೆ ಒಂದು ಮಗು ಆದರೆ ಮಾತ್ರ ಸಂತೋಷ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಒಂಥರ ಅಲ್ಲಿ ಮದ್ವೆಗೆ ಹೋಗ್ ಬಂದೇನೋ ಅಂತ ಅನಿಸ್ತಾ ಇದೆ ಆಕ್ಚುಲಿ. ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಒಬ್ರು ಹೇಳಿದ್ರು, ನಿಮ್ದು ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು ಕಣೆ, ಕೊನೆವರೆಗೂ ರೀಲ್ಸ್ ಮಾಡ್ತಿದ್ಯಾ, ಮದ್ವೆಲಿ ಇದೆಯಾ, ಏನಕ್ಕೆ ಹಂಗಾಯ್ತದು? ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ ಸರ್. ಮದ್ವೆ ನಾನು ರೆಡಿಯಾಗಿ ಪೂಜೆಗಳೆಲ್ಲ ನಡೀತಾ ಇದೆ, ನನ್ಗೆ ತಿಂಡಿ ಇಲ್ಲ, ಟಚ್ ಅಪ್ ಇಲ್ಲ, ಏನು ಇಲ್ಲ ಸರ್. ಕಟ್ ಮಾಡ್ತಾ ಇದ್ರೆ ಮೇಡಮ್ ರೀಲ್ಸ್ ಮಾಡ್ತಾ ಇದಾರೆ, ಫೋಟೋ ಶೂಟ್ ಆಗ್ತಾ ಇದೆ, ಅಸಿಸ್ಟೆಂಟ್ ತಿಂಡಿ ತಂದು ಕೊಡ್ತಾ ಇದ್ದಾನೆ. ನಮ್ಗೆ ಸೀರಿಯಲ್ ಅಲ್ಲಿ ಬೇಗ ರೆಡಿಯಾಗಿ ಎಷ್ಟು ಅಭ್ಯಾಸ ಆಗೋಗಿದೆ ಅಂದ್ರೆ, ನನಗೆ ಹೇಳಿದ್ರು 7 ಗಂಟೆಗೆ ರೆಡಿ ಇರ್ಬೇಕು ಅಂತ, ನಾನು 6:30ಗೆ ರೆಡಿ ಇದೀನಿ.
ಇದ್ದೀನಿ. ಫಸ್ಟ್ ಶಾಟ್ ಗೆ ರೆಡಿ ಇದ್ದೀನಿ. ಫಸ್ಟ್ ಶಾಟ್ ನಾನಿಲ್ಲ, ನಿಖಿಲ್ ಕಾಶಿ ಯಾತ್ರೆ ಕರ್ಕೊಂಡು ಹೋಗಿದ್ದಾರೆ. ಸೊ ನನ್ಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಕೂತಿದ್ದೀನಿ, ನನಗಂಗ್ ಕೂರಕ್ ಆಗ್ತಾ ಇಲ್ಲ. ಸರಿ ಆಚೆ ಬರ್ಬಾರ್ದು, ನಿಖಿಲ್ ನ ಮುಖ ನೋಡ್ಬಾರ್ದು ಅಂತ ಹೇಳಿದ್ರು. ಸರಿ ಒಳಗ್ ಹೋಗೋದ್ ಬೇಡ, ಹೊರಗಡೆ ಆದ್ರೂ ಹೋಗೋಣ ಅಂತ ಚೌಟ್ರಿ ಆಚೆ ಹೊಟ್ಟೋಗಿದ್ದೀನಿ. ವೆಲ್ಕಮ್ ಮಾಡ್ತಾ ಇದಾರೆ ಗೆಸ್ಟ್ಸ್ ನ. ಬನ್ನಿ ಒಳಗ್ ಕೂತಿರಿ ತಿಂಡಿಗೆ ಹೋಗಿ ಅಂತ ಮದುವೆ ಹುಡುಗಿನೇ ನಾನೇ ಕರೀತಾರೆ, ಯಾವಾಗ ಕರೀತಾರೆ ಅಂತ ಆಟ ಆಡ್ಕೊಂಡು ನಾನ್ ಫುಲ್ ಲಾಕು. ತಿಂಡಿ ಇಲ್ಲ. ಆಮೇಲೆ ಬಂದ್ ತಿಂಡಿ ಸಕ್ಕತ್ತಾಗಿತ್ತು. ಎಲ್ಲಮ್ಮ ಯಾವಾಗ ತಿಂದಿ ಅಮ್ಮ? ನನಗೆ ಮರ್ತೇ ಹೋಗಿದೆ ಆಕ್ಚುಲಿ. ನಿಖಿಲ್ ತಿಂಡಿ ಕಳಿಸ್ಬೇಕು ಅಂತಾನೆ ಮರ್ತ ಹೋಗಿದೆ. ತಿಂಡಿ ನನಗೆ ಇಷ್ಟ ಆಗಿರೋ ತರನೇ ಮಾಡಿಸಿದ್ದು. ಸೊ ಹಾಗಾಗಿ ನನಗೆ ಮಿಸ್ ಮಾಡಬಾರ್ದು ಅಂತಿತ್ತು. ನನ್ನ ಅಸಿಸ್ಟೆಂಟ್ ಗಳಿಗೆ ಫಸ್ಟ್ 2 ಪ್ಲೇಟ್ ಎಲ್ಲ ತಗೊಂಡ್ಮಾ. ಅವ್ನ್ ಫುಲ್ ಪಾಪ ಅನ್ಕೊಂಡ 2 ಪ್ಲೇಟ್ ಅಂದ್ರೆ ನಂಗೊಂದ್ ಪ್ಲೇಟು ನಿಖಿಲ್, ಬಟ್ 2 ಪ್ಲೇಟು ನಾನೇ ತಿಂದೆ. ನಿಮ್ಮ ಮದುವೆ ದಿನ ಅಂತೂ ನೀವು ಹುಡುಗನಿಗೆ ವೇಟ್ ಮಾಡಿಲ್ಲ, ನೀವು ಸಪರೇಟ್ ಆಗಿ ತಿಂದ್ಬಿಟ್ರಿ. ಆದ್ರೆ ಇಲ್ಲ ಹಂಗಲ್ಲ, ಈಗ ನಮ್ಮ ಮಾಸ್ಟರ್ ಶೆಫ್ ಬಂದು ಇಬ್ರು ವೇಟ್ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ ಕೈಲೇ ಅವ್ರು ಡಿಶ್ ಮಾಡಿಸಿ ನಿಮ್ಗೆ ತಿನ್ನಿಸ್ತಾರೆ. ಓಕೆನಾ? ಖಂಡಿತವಾಗಿ. ಸೊ ಲೆಟ್ಸ್ ಗೋ ದೇರ್. ಬನ್ನಿ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಮಾಸ್ಟರ್ ಶೆಫ್ ಒನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾ. ಇವತ್ತು ಅವ್ರಿಗೇನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನೋಡಿ, ಇದೇನಿರ್ಬೋದು ಹೇಳಿ? ಸೊಪ್ಪು, ಪಾಲಕ್. ಇಲ್ಲ, ಒಂದ್ ಸ್ವಲ್ಪ ಅದ್ರ ಅರೋಮಾ. ಏನ್ ಮೇಡಮ್ ಇದು? ತುಳಸಿ. ಇಷ್ಟು ದೊಡ್ಡ ತುಳಸಿ? ಹೌದು, ನಮ್ಮ ದೇಶದಲ್ಲೇ ಬೆಳೆದಿರುವಂತಹ ಸ್ವೀಟ್ ಬೇಸಿಲ್. ಹೌದಾ? ನಮ್ಮ ನಾಡಲ್ಲೇ ಬೆಳೆಯುವಂತದ್ದು. ತುಳಸಿಯಲ್ಲಿ ಸುಮಾರು ಬಗೆಯ ತುಳಸಿ ಇದೆ. ಇದು ತುಂಬಾ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಇದು. ಹಾಗಾಗಿ ನಮ್ಗೆ ಹೇರಳವಾಗಿ ಸಿಕ್ತಿರ್ಬೇಕಾದ್ರೆ ಇದರ ಅರಿವನ್ನ ನಾವು ಮೂಡಿಸ್ಬೇಕು ಅಂತ ಇವತ್ತು ಈ ಡಿಶ್ ಅನ್ನ ಮಾಡ್ತಿರೋದು. ಸೂಪರ್. ಏನಿದ್ರೆ ಡಿಶ್ ಹೆಸರು? ತುಳಸಿ ಪನ್ನೀರ್. ತುಳಸಿ ಪನ್ನೀರ್. ಹೌದು. ತುಳಸಿ ಪನ್ನೀರ್ ಕರಿನ, ತುಳಸಿ ಪನ್ನೀರ್ ಬಾತ ಏನಿದು? ತುಳಸಿ ಪನ್ನೀರ್ ಗ್ರೇವಿ ಮಾಡ್ಕೊಂಡು ರೈಸ್ ಜೊತೆನೂ ತಿನ್ಬೋದು, ಅಥವಾ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಬಾತ್ ತರನು ಮಾಡ್ಕೋಬಹುದು. ಓಕೆ, ಸೂಪರ್. ನೀವು ಉಂಟು, ಅವ್ರುಂಟು. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಮೊದಲು ಹೇಳ್ಬಿಡ್ತೀನಿ. ಇದಕ್ಕೆ ಸ್ವೀಟ್ ಬೇಸಿಲ್, ತುಳಸಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಬಾದಾಮಿ, ಗೋಡಂಬಿ ಇವೆರಡನ್ನ ನೀರಲ್ಲಿ ನೆನ್ಸಿಟ್ಕೊಂಡಿರೋದು. ಹಾಗೂ ಪ್ರೋಟೀನ್ಗೆ ಪನ್ನೀರ್ ಇದೆ, ಒಂದ್ ಸ್ವಲ್ಪ ಕಲರಿಗೆ ದೊಣ್ಣೆ ಮೆಣಸಿನಕಾಯಿ, ಆಮೇಲೆ ಅನ್ನ ಇದೆ, ಗಾರ್ನಿಶ್ ಮಾಡ್ಕೊಳಕ್ಕೆ ಎಣ್ಣೆಯಲ್ಲಿ ಕರ್ದಿರುವಂತಹ ಬೇಸಿಲ್. ಈಗ ನಾವು ಪಾಲಕ್ ಪನ್ನೀರ್ ಹೇಗ್ ಮಾಡ್ತೀವಲ್ವಾ, ಅದೇ ರೀತಿಯಲ್ಲಿ ನಾವು ಇದರ ಪೇಸ್ಟ್ ಅನ್ನ ಮಾಡ್ಕೋಬೇಕು. ಮೊದಲು ತಗೊಳ್ಳಿ, ಬೆಳ್ಳುಳ್ಳಿ ಹಾಕೊಳ್ಳೋಣ ಮೊದಲು, 2 ಮೆಣಸಿನಕಾಯಿ, 2 ಮೆಣಸಿನಕಾಯಿ. ಓಕೆ. ಬಾದಾಮಿ, ಗೋಡಂಬಿ ಸಾಕಲ್ವಾ? ಹಾ, ಗೋಡಂಬಿ, ಬಾದಾಮಿ ಅಷ್ಟೇ. ಈಗ ಸೊಪ್ಪನ್ನ ಇದಕ್ಕೆ ಹಾಕೊಂಡು ಎಣ್ಣೆ ಸ್ವಲ್ಪ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳು. ನೀರೊಂದು ಸ್ವಲ್ಪ, ಎಣ್ಣೆ ಒಂದು ಸ್ವಲ್ಪ, ಎಣ್ಣೆ ಸ್ವಲ್ಪ, ಈಗ ಇದನ್ನ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ಓಕೆ. ಇದು ರಾತ್ರಿ ಫೇಸ್ ಪ್ಯಾಕ್ ಮಾಡಿ ಹಾಕೊಂಡು ಮಲ್ಕೋಬೋದಾ? ಚೆನ್ನಾಗಿರುತ್ತೆ. ಪೇಸ್ಟ್ ಆಗಿದೆ. ಈಗ ಅಷ್ಟೇ, ಕಣ್ಣೊಳಗಿದ್ರೆ ಮೆಣಸಿನಕಾಯಿ. ಒಂದು ಪ್ಯಾನ್ ಇಟ್ಕೊಳ್ಳೋಣವಾ? ಓಕೆ, ಇದೆ ಓಕೆನಾ? ಹಾ. ಓ, ಇದು ಪ್ಯಾನ್ ಇಂಡಿಯಾ ಡಿಶ್. ಬರಂಗಾರೆ ಇದಕ್ಕೆ ನಾವು ಪ್ಯಾನ್ ಇಂಡಿಯಾ ಡಿಶ್ ಹ್ಯಾಟ್ಸನ್ ಬಟರ್ ಅನ್ನ ಬಳಸ್ಕೊತಿದೀವಿ. ಓಕೆ, ಖಂಡಿತ ತಂದ್ಕೊಡ್ತೀನಿ ಮೇಡಮ್. ಈಗ ಹ್ಯಾಟ್ಸನ್ ಬಟರ್ ಬಳಸ್ತಾ ಇದೀವಿ. ಇದಕ್ಕೆ ಯಾಕೆ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅನ್ನ ಬಳಸೋದು ಅಂದ್ರೆ, ಜನರಿಗೆ ಹೇಳೋಣ ಏನಿದು ಯಾವಾಗ್ಲೂ ಆಂಟಿ ಆಕ್ಸಿಡೆಂಟ್ ಅಂತಾರೆ ಅಂದ್ರೆ, ನನಗೂ ಅದೇ ಡೌಟ್, ಯಾವ ಆಂಟಿ ಆಕ್ಸಿಡೆಂಟ್ ಆಯ್ತು ಇಲ್ಲಿ ಅಂತ. ನೋಡಿ, ಆಂಟಿ ಆಕ್ಸಿಡೆಂಟ್ ಅಂದ್ರೆ ಉತ್ಕರ್ಷಣ ನಿರೋಧಕಗಳು. ತುಂಬಾ ಕಷ್ಟ ಇದೆ ಹೌದು, ಕನ್ನಡದಲ್ಲಿ ನಮ್ಮ ಹೇಳಕ್ಕೆ. ದೇಹದಲ್ಲಿರುವಂತಹ ಜೀವಕೋಶಗಳಿಗೆ ಆಗುವಂತಹ ಹಾನಿಯನ್ನ ತಡೆಗಟ್ಟಕ್ಕೆ ಈ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಫುಡ್ ಅನ್ನ, ವಿಟಮಿನ್ ಎ, ಬಿ, ಸಿ, ಇ ಹಾಗೂ ಬೀಟಾ ಕ್ಯಾರೋಟಿನ್ ಇರುವಂತಹ ಆಹಾರಗಳನ್ನ ಸೇವಿಸಿದ್ರೆ ಏನೇ ಕಾಯಿಲೆ ಕಸಾಲೆ ಬಂದ್ರು ಹಾಗೆ ಯೂಟರ್ನ್ ತಗೊಂಡು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕನ್ನಡದಲ್ಲಿ ಬರೆದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಆಚೆ ಕಡೆ ಬೋರ್ಡಲ್ಲಿ ಹಾಕ್ಬಿಡ್ಬೋದು. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹಾಗಾಗಿ ಇದು ತುಳಸಿಯಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾ ಜಾಸ್ತಿ ಇದೆ. ತುಂಬಾ ಜಾಸ್ತಿ ಇದೆ. ಎಣ್ಣೆ ಹಾಕೋಬಹುದು, ಆದ್ರೆ ನಾನು ಇಲ್ಲಿಗ ಬಟರ್ ಅನ್ನ, ಹ್ಯಾಟ್ಸನ್ ಬಟರ್ ಅನ್ನ ಹಾಕೋತಿದ್ದೀನಿ. ಈಗ ನಮ್ಮ ತುಳಸಿ ಪೇಸ್ಟ್ ಅನ್ನ, ತುಳಸಿ, ಬಾದಾಮಿ, ಗೋಡಂಬಿ, ಬೆಳ್ಳುಳ್ಳಿ ಫ್ಲೇವರ್ ಸಕ್ಕತ್ತಾಗಿ ಬರ್ತದೆ.
ಈ ಕಡೆ ಇನ್ನೂ ನಾಟ್ ರೀಚಬಲ್ ಅಲ್ಲಿ ಇದೆ, ಬರ್ಬೇಕು. ಬೆಳ್ಳುಳ್ಳಿ ಹಾಗೂ ತುಳಸಿ ಕಾಂಬಿನೇಷನ್ ಇದೆಲ್ಲ ಸ್ವೀಟ್ ಬೇಸಿಲ್, ಅದು ಲವ್ಲಿ ಕಾಂಬಿನೇಷನ್. ಎಸ್ ಎಸ್. ಸಖತ್ತಾಗಿದೆ. ಈಗ ಪನ್ನೀರನ್ನ ಹಾಕೊಳ್ಳೋಣ ಇದಕ್ಕೆ. ಓಕೆ, ಇದನ್ನ ಬಟರ್ ಫ್ರೈ ಏನಿಲ್ಲ ಹಾಗೇನೆ. ಕೊನೆಯದಾಗಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗ ಎಲ್ಲಿದೀವಿ ನಾವು? ಪನ್ನೀರ್ ಎಲ್ಲೋ ಕಳೆದೋಯ್ತಲ್ಲ. ಈಗ ಡಿಶ್ ರೆಡಿ ಆಗಿದೆ. ಡಿಶ್ ರೆಡಿ ಆಗೋಯ್ತಾ? ಪ್ಲೇಟಿಂಗ್ ಮಾಡ್ಕೊಳ್ಳೋಣವಾ? ಈಗ ನೋಡಿ, ರಿಂಗ್ ಮೋಲ್ಡ್ ಅನ್ನ ಬಳಸ್ಕೊಂಡು ರೈಸ್ ಅನ್ನ ಒಳಗೆ ಹಾಕೊಳ್ಳೋಣ. ಪನ್ನೀರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗ್ರೇವಿನ ಈಗ ಇದ್ರ ಮೇಲೆ ಆ ರಿಂಗ್ ಲೆವೆಲ್ ಇದೆ ಅಲ್ವಾ, ಅಲ್ಲಿ ಒಳಗೆ ಹಾಕೊಳ್ಳೋಣ. ಈಗ ನೋಡಿ, ವೈಟ್ ಇದೆ, ಗ್ರೀನ್ ಇದೆ, ಕಲರ್ ಒಂದ್ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಅದಕ್ಕೆ ಕೆಂಪು ಹಾಗೂ ಹಳದಿ ದೊಣ್ಣೆ ಮೆಣಸು. ಈಗ ಫ್ರೈ ಆಗಿರುವಂತಹ ತುಳಸಿ ಎಲೆ ಒಂದನ್ನ ಅದ್ರ ಮೇಲೆ ಇಡೋಣ. ಈಗ ಇಬ್ರು ಸೇರ್ಕೊಂಡು ಅದನ್ನ ತೆಗಿಯೋಣ. ಆಲ್ ದ ಬೆಸ್ಟ್ ರಶ್ಮಿ. ತುಳಸಿ ಪನ್ನೀರ್ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡುವಂತ ಸಮಯ. ಸಕಲಯ್ಯಾ ಹೇಗಿದೆ ನಿಖಿಲ್? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸೂಪರ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ಲೆಟ್ ಮೀ ಟ್ರೈ. ಆ ಫ್ಲೇವರ್ಸ್ ಎಲ್ಲ ತಿಂದ ಮೇಲೆ ಬರ್ತಾ ಇದೆ ಒಂಥರ. ಸಕ್ಕತ್ತಾಗಿದೆ. ನೀವೊಂದ್ಸಲ ತಿಂದು ನೋಡಿ. ಚೆನ್ನಾಗಿದೆಯಾ? ವೆರಿ ನೈಸ್. ಇಷ್ಟೊಂದು ಚೆನ್ನಾಗಿದೆ, ಅದ್ಭುತವಾಗಿದೆ. ರೈಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ಇದೆಲ್ಲ ಒಟ್ಟಿಗೆ ಅಕ್ಕಿ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿ ಬಾತ್ ಆಗುತ್ತಾ? ಬಾತ್ ಆಗುತ್ತೆ, ಆದ್ರೆ ಆ ಫ್ಲೇವರ್ಸ್ ಎಲ್ಲ ಅಕ್ಕಿ ಜೊತೆ ಇಡಂಗಿಲ್ಲ ಅಲ್ಲ? ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ, ದೋಸೆ, ಚಪಾತಿ, ದೋಸೆ ಚಪಾತಿ ಎಲ್ಲ. ಓಕೆ ಶೋಭಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅದ್ಭುತ ತುಳಸಿ ಪನ್ನೀರ್ ಬಾತ್ ಮಾಡಿದಕ್ಕೆ. ಈ ಅದ್ಭುತವಾದಂತ ತುಳಸಿ ಪನ್ನೀರ್ ಇದನ್ನ ಮಾಡುವ ವಿಧಾನ ಮತ್ತು ಇದಕ್ಕೆ ಬೇಕಾಗುವ ಸಾಮಗ್ರಿ ಈ ರೀತಿಯಾಗಿದೆ. ತುಳಸಿ ಪನ್ನೀರ್ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಗೋಡಂಬಿ, ಬಾದಾಮಿ ಮತ್ತು ತುಳಸಿಯನ್ನು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿ ಎಣ್ಣೆಗೆ ಸೇರಿಸಿ ರುಬ್ಬಿಕೊಂಡು ಮಸಾಲೆಯನ್ನ ರೆಡಿ ಮಾಡಿಕೊಳ್ಳಿ. ನಂತರ ಒಲೆಯ ಮೇಲೆ ಪ್ಯಾನ್ ಇಟ್ಟು ಬೆಣ್ಣೆಯನ್ನ ಹಾಕಿಕೊಂಡು ನಂತರ ರುಬ್ಬಿಕೊಂಡಂತಹ ಮಸಾಲೆಯನ್ನ ಹಾಕಿ ನಂತರ ಪನ್ನೀರ್ ಸೇರಿಸಿ ಬೇಯಿಸಿಕೊಂಡು ಜೊತೆಗೆ ಅನ್ನವನ್ನು ಸೇರಿಸಿದರೆ ತುಳಸಿ ಪನ್ನೀರ್ ರೈಸ್ ರೆಡಿ. ಇಷ್ಟೆಲ್ಲ ಜರ್ನಿ ನೋಡ್ಕೊಂಡ್ ಬಂದ್ವಿ. ಪ್ರೆಸೆಂಟ್ ಲೈಫ್ ಹೇಗಿದೆ? ಹೌ ಇಸ್ ಗೋಯಿಂಗ್ ಆನ್? ಪ್ರೆಸೆಂಟ್ ಲೈಫ್ ಆಕ್ಚುಲಿ ಚೆನ್ನಾಗಿದೆ. ಮದ್ವೆ ಮುಂಚೆ ಇದ್ದಿದ್ದಕ್ಕೂ ಒಂಥರ ಫ್ರೆಂಡ್ಸ್ ತರನೇ ಇದೀವಿ. ನನ್ಗೇನು ಅಂತ ಡಿಫ್ರೆನ್ಸ್ ಏನಂತ ಅನ್ಸಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮದ್ವೆ ಆಗಿದೆ ಅನ್ನೋ ಫೀಲಿಂಗ್ ಇಲ್ಲ, ಯಾಕಂದ್ರೆ ಅಷ್ಟು ಸಲ ಮದ್ವೆ ಆಗಿರೋದು ಸೀರಿಯಲ್ ಅಲ್ಲಿ. ಸೊ ಅದೆಲ್ಲ ನೆಕ್ಸ್ಟ್ ಸ್ಟೋರಿ. ಆದ್ರೆ ಪ್ರೆಸೆಂಟ್ ಲೈಫ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ನಮ್ಗೆ ಅಂತ ಹೇಗ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದ್ರೆ, ಹೊರಗಡೆ ಯಾವ್ದೋ ಒಂದ್ ಜಾಗ ಹುಡ್ಕೊಂಡು ಹೋಗ್ತೀವಿ. ಓಕೆ ಇಲ್ಲಿ ಈ ಬಂಡಿ ಚೆನ್ನಾಗಿರುತ್ತೆ, ಇಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ದೋಸೆ ಚೆನ್ನಾಗಿ ಸಿಗುತ್ತೆ, ಇಲ್ಲಿ ಬಾತ್ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ನೀವು ಈಗಲೂ ಶೂಟಿಂಗ್ ಅದು ಅಂತೆಲ್ಲ ಹೋದ್ರೆ ಸೇಮ್ ಬಿಫೋರ್ ಮ್ಯಾರೇಜ್ ತರನೇ ಡ್ರಾಪ್ ಮಾಡಕ್ ಬರೋದು, ಖಂಡಿತ. ಏನು ಅಂದ್ರೆ 2 ವೇ ಇಂದ 1 ವೇ ಆಗಿದೆ. 2 ವೇ ಇಂದ 1 ವೇ ಆಗಿದ್ಯಾ? ಅಂದ್ರೆ ಹೋಗವಾಗಿರ್ತಾರೆ, ಬರೋವಾಗಿರಲ್ಲ ಅಂತನಾ? ಹೆಂಗೆ ಅಂದ್ರೆ ಡ್ರಾಪ್ ಮಾಡೋದು ಫುಲ್ ಖುಷಿಯಿಂದ. ಅಯ್ಯೋ ಪಾಪ, ನಾನು ಇದುವರೆಗೂ ಪಿಕ್ಕೇ ಮಾಡಿಲ್ಲ ಸರ್. ಪಿಕ್ ಮಾಡೋದು ಮಾತ್ರ ಅದ್ಯಾಕೆ? ಹೆಂಡತಿನ ಪಿಕ್ ಮಾಡೋದು ಅಂದ್ರೆ ಇಷ್ಟ ಇಲ್ವಾ, ಅಥವಾ ಗರ್ಲ್ ಫ್ರೆಂಡ್? ಸರ್ ಅದು ಪಿಕ್ಕೇ ಮಾಡಿಲ್ಲ ಇದುವರೆಗೂ. ಮುಂಚೆ ಮಾಡ್ತಾ ಇದ್ರು, ಮೊದಲು ಮಾಡ್ತಾ ಇದ್ರಲ್ಲ ಅವಾಗ. ವೆರಿ ರೇರ್. ಡ್ರಾಪ್ ಮಾಡೋದು ಮಾತ್ರ ಖುಷಿಯಾಗಿ ಡ್ರಾಪ್ ಮಾಡೋದು. ತೆಲುಗುದೊಂದು ಡೈಲಾಗ್ ಇತ್ತಲ್ಲ, ರೋಜ್ ಇಸ್ಕೊಂಡ್ ಬರ್ತಾರ ಅಂತ. ಆ ರೋಜಾರು ಕೊಡ್ತಿದಾರ ಹೋಗ್ಲಿ. ಆ ರೋಸು ಅವಾಗ್ಲೇ ಹೈದರಾಬಾದ್ ಅಲ್ಲೇ ಹೊಟ್ಟೋಯ್ತು. ಏನ್ ಸರ್ ಇದು ಅನ್ಯಾಯ? ಇವಾಗ ನಮ್ಮನೆಗೆ ಬಂದ್ಬಿಟ್ಲಲ್ಲ ಸರ್. ಓ ಹಂಗಾಗಿ ಈಗ ರೋಸ್ ಲೆಕ್ಕಕ್ಕಿಲ್ಲ. ನಾನೊಂದೊಂದ್ಸಲ ಬಾಯ್ ಬಿಟ್ಟು ಕೇಳಿರ್ತೀನಿ, ಎಲ್ಲಿ ನಿಖಿಲ, ನಾನು ಇವತ್ತು ಹೊರಡ್ತಾ ಇದ್ದೀನಿ, ರೋಸ್ ಅದು ಅಂಗಡಿ ಹುಡ್ಕೊಂಡ್ ಬಂದೆ, ಅಂಗಡಿ ನನ್ನ ಎದುರುಗಡೆನೆ ಪಾಸ್ ಆಗಿರುತ್ತೆ ಅಂಗಡಿ, ಅದು ಹುಡ್ಕೊಂಡ್ ಬಂದೆ, ನಂಗೆ ಅಂಗಡಿನೇ ಸಿಕ್ಲಿಲ್ಲ ಚಿನಿ ಅಂತ ಕೇಳೋದು. 1 ವರ್ಷ ಆಯ್ತು ಮಿಸ್ ಆಗಿ, ರೋಸ್ ಮಿಸ್ ಆಗಿದೆ. ರೋಸ್ ನಾವು ಫುಲ್ಫಿಲ್ ಮಾಡ್ತೀವಿ ಸರ್. ಬರ್ಲಿ ಪ್ರಾಪರ್ಟಿ. ಓಕೆ, ಈ ಒಂದು ಪ್ರಪೋಸ್ ಮೂಮೆಂಟ್ ಸ್ಟಾರ್ಟ್ ಆಗ್ಲಿ. 3, 2
ತುಂಬಾ ಖುಷಿ ಆಗ್ತಾ ಇದೆ ಸೀರಿಯಸ್ಲಿ. ಅಂದ್ರೆ ಒಂಥರ ನಾ ಹೇಳಿದ್ನಲ್ಲ ಆಗ್ಲೇ, ಅದೇನೋ ಒಂದು ಫ್ಲೋ ಅಲ್ಲಿ ಹೇಳ್ದೆ, ಒಂಥರ ಡ್ರೀಮಿ ಪ್ರಪೋಸಲ್ ಆಸೆ ಇತ್ತು ಅನ್ನೋದು ಫ್ಲೋ ಅಂದ್ರೂ ನನಗೆ ಕನ್ಸಿದ್ದೇನೋ ನಿಜ. ಬಟ್ ಈ ತರ ಒಂದು ಹೂವಿನ ಸುರಿಮಳೆ ಅಂತ ಹೇಳ್ತಾರಲ್ಲ, ಇದೊಂಥರ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ನೋಡಿ, ಕೆನ್ನೆ ಗಿಂಟಿದಕ್ಕೆ ಅಲ್ಲಿ ನೋವಾಗಿದೆ, ಅಲ್ಲಿ ಒಂದು ಕಹಿ ಇದೆ, ಅಲ್ಲಿಗೊಂದು ಸಿಹಿ ಆದ್ರೆ ಚೆನ್ನಾಗಿರುತ್ತಲ್ವಾ? ಆ ಸಿಹಿನ ಹೆಂಗ್ ತಲುಪಿಸ್ಬೇಕು? ನೀವು ತಲುಪಿಸ್ಬೇಕು ಅದನ್ನ. ಸೂಪರ್. ಬನ್ನಿ ಕೂತ್ಕೊಳ್ಳಿ. ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಮೊದಲನೇ ಪ್ರಶ್ನೆ, ಬಿ ರೆಡಿ. ನಿಮ್ಮಲ್ಲಿ ಯಾರು ಜಾಸ್ತಿ ಫೋನ್ ಯೂಸ್ ಮಾಡೋದು? ನೀವೇನಾ? ಓಕೆ, ಸಿಂಕ್ ಆಯ್ತು. ನಿಮ್ಮಲ್ಲಿ ಯಾರು ಜಾಸ್ತಿ ಸರ್ಪ್ರೈಸ್ ಕೊಡೋದು? ನೀವೇನಾ? ಅದಿಲ್ಲೇ ಪ್ರೂವ್ ಆಯ್ತು. ಓಕೆ, ನಿಮ್ಮಲ್ಲಿ ಯಾರಿಗೆ ಟೈಮ್ ಸೆನ್ಸೇ ಇಲ್ಲ ಪಕ್ಕ? ಹೌದಾ? ಓಕೆ, ಲಾಸ್ಟ್ ಕ್ವಶನ್. ನಿಮ್ಮಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಎಸ್, ಗೊತ್ತಾಯ್ತದು. ವೆರಿ ಗುಡ್. ತುಂಬಾ ಚೆನ್ನಾಗಿ ಆಡಿದ್ರಿ. ಅಂದ್ರೆ ನೀವು ಬಂದಂತ ಒಂದು ಟೈಮು, ನೀವು ಮನಸ್ಸು ಬಿಚ್ಚಿ ಮಾತಾಡಿದ ರೀತಿ, ಮತ್ತೆ ಒಬ್ರಿಗೊಬ್ರು ಕಾಲು ಎಳ್ಕೊಂಡಿದ್ದು, ತಮಾಷೆ ಮಾಡಿದ್ದು ಎಲ್ಲವೂ ತುಂಬಾ ಚೆನ್ನಾಗಿತ್ತು. ನಮ್ಮ ಕಪಲ್ ಕಿಚನ್ ಗೆ ಬಂದು ನಿಮ್ಗೆ ಏನ್ ಅನ್ನಿಸ್ತು ಅಂತ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನ್ ವರ್ಡ್ ತುಂಬಾ ಸೂಟ್ ಆಗೋದು ನಿಮ್ ಫೀಲಿಂಗ್ ಇವಾಗ ರೈಟ್ ನಾವು? ಸೂಪರ್. ನಮ್ಗೇನಾ? ನಮ್ಗೇನೆ. ಓಕೆ, ನಿಮ್ಗೆ? ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ನೀವು ಪ್ರೀತಿಯಿಂದ ಬಂದ್ರಿ, ಹಾಗಾಗಿ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗಿಫ್ಟ್ ಇದೆ, ಅದನ್ನು ಸ್ವೀಕರಿಸ್ಬಿಡಿ. ಸ್ವಸ್ತಿಕ್ ಮಸಾಲಾ ಹಾಗೂ ಸ್ವಸ್ತಿಕ್ ಘೀ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ನಿಮ್ಗೆ, ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ಈ ಒಂದು ಗಿಫ್ಟ್ ಕೂಡ ನಿಮ್ಗೆ. ಥ್ಯಾಂಕ್ ಯು so much. ಪ್ಲೆಷರ್ ಹ್ಯಾವಿಂಗ್ ಯು ಬೋತ್. ಓಕೆ, ಸೊ ನೋಡೋದಲ್ಲ, ಇದಾಗಿತ್ತು ಸೂಪರ್ ಕ್ವೀನ್ ನ ವಿನ್ನರ್ ಆದಂತ ರಶ್ಮಿ ಅವರು ಮತ್ತೆ ಅವರ ಹಸ್ಬೆಂಡ್ ನಿಖಿಲ್ ಅವರ ಒಂದು ವಿಶೇಷವಾದಂತ ಒಂದು ಲವ್ ಸಂಚಿಕೆ ಇದಾಗಿತ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಪಲ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ ಇದು ಸ್ವಸ್ತಿಕ್ಸ್ ಘೀ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಅನ್ನದಾತೋ ಸುಖೀ ಭವ.